ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ಸ್ನೇಹಿತರೆ, ಭುವಿಯೊಳಗಿನ ಭವನ ನನ್ನದೆಂಬೆ, ಉಪ್ಪರಿಗೆ ಮಹಡಿಗಳು ಸಾಲದೆಂಬೆ, ಕೊಪ್ಪರಿಗೆ ಹಣವನ್ನ ಎಣಿಸಿದಣಿದರೂ ಕೊನೆಗೆ ಮಸಣದಲ್ಲಿ 3 ಹಿಡಿ ಭಸ್ಮ ಗುರುವೇ. ಸ್ನೇಹಿತರೆ, ಪಂಚಭೂತಗಳ ಏರುಪೇರಿನಿಂದಾಗುವ ಅಂದರೆ ಗಾಳಿ, ಮಳೆ, ಬಿಸಿಲು, ಹೀಗೆ ಚಳಿಗೆ ಈ ರೀತಿಯ ಒಂದು ತೀಕ್ಷ್ಣತೆಯನ್ನು ತಡೆದುಕೊಳ್ಳಲಾಗದೆ ಈ ದೇಹಕ್ಕೆ ವಸತಿ ಎಂಬ ಆಸರೆಯನ್ನು ನಾವು ಮಾಡಿಕೊಂಡ್ವಿ. ಹಾಗೆ ದೇಹಕ್ಕೆ ಒಂದು ಹೊದಿಕೆ ಬೇಕೇ ಬೇಕು ಅಂತ ಹೇಳಿ ಮಾನ ಮುಚ್ಚಲಿಕ್ಕೆ, ಹಾಗೆ ಬೇರೆಯವರ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬೀಳಬಾರ್ದು ಅನ್ನೋ ಒಂದೇ ಒಂದು ಸದುದ್ದೇಶದಿಂದ ನಾವು ಮೊದಲು ಬಟ್ಟೆಯನ್ನು ಧರಿಸಲಿಕ್ಕೆ ಒಂದು ಸಾಧನವನ್ನು ಮಾಡಿಕೊಂಡಿದ್ವಿ. ಬರೀ ಅದು ಕೇವಲ ಒಂದು ಸಾಧನವಾಗಿ ನಮಗೆ ಆವಾಗ ಕಾಣಿಸ್ತಿತ್ತು. ಆದರೆ ಈಗ ಹಾಗಲ್ಲ. ಈಗ ಅದೊಂದು ಪ್ರತಿಷ್ಠೆಯ ವಿಷಯವಾಗಿದೆ. ಅವ್ರು ಆ ಥರ ಮನೆ ಕಟ್ಟಿದಾರಾ, ನಾನು ಅದಕ್ಕಿಂತ ಹೆಚ್ಚಿನದೊಂದು ಮನೆ ಕಟ್ಟಬೇಕು. ಅವ್ರು ಆ ಥರ ಬಟ್ಟೆ ಧರಿಸ್ಕೊಂಡಿದ್ದಾರಾ, ಅವ್ರು ಇವತ್ತು 2,000 ರೂಪಾಯಿ ಸೀರೆ ಹಾಕಿದಾರಾ, ನಾನು ನಾಳೆ 25,000 ರೂಪಾಯಿ ಸೀರೆ ಹಾಕೋಬೇಕು. ಈ ರೀತಿ ನಮಗೆ ಒಂದೊಂದಾಗಿ ದಿನ ಕಳೆದಂತೆ, ಕಾಲ ಕಳೆದಂತೆ ನಾವು ಪ್ರತಿಷ್ಠೆಯ ವಿಚಾರವನ್ನು ಮಾಡಿಕೊಂಡು ನಾವು ಹೊರೆ ಮಾಡ್ಕೊಳ್ತಾ ಬಂದ್ವಿ. ಅದಕ್ಕೆ ನಾವು ಸಿಲುಕಿ ಹಾಕ್ಕೊಳ್ತಾ ಬಂದ್ವಿ. ಸ್ನೇಹಿತರೆ, ಮೊದಲೆಲ್ಲ ನಮ್ಮ ಮನೆಯಲ್ಲಿ ಏನು ಅಡುಗೆ ಮಾಡ್ತಿದ್ವಲ್ಲ, ರೊಟ್ಟಿ, ಮುದ್ದೆ, ಪಲ್ಯ ರೀತಿಯಾಗಲಿ ಆಹಾರ ಪದಾರ್ಥಗಳನ್ನು ಮನೆಯಲ್ಲೇ ಮಾಡಿದ್ರು, ಶ್ರಮ ವಹಿಸಿ ಮಾಡ್ತಾಯಿದ್ರು, ಕಾಳಜಿಯಿಂದ ಮಾಡ್ತಾಯಿದ್ರು, ಪ್ರೀತಿಯನ್ನು ಬೆರೆಸಿ ಮಾಡ್ತಾಯಿದ್ರು, ನಂಬಿಕೆ ಇಟ್ಟು ಮಾಡ್ತಾಯಿದ್ರು. ನಮ್ಮ ಮಕ್ಕಳಿಗೆ, ಗಂಡರಿಗೆ, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ವಿಶ್ವಾಸವಿಟ್ಟು ನಾವು ಅಡುಗೆ ಮಾಡ್ತಾಯಿದ್ವಿ. ಅದನ್ನೇ ಊಟ ಮಾಡ್ತಾಯಿದ್ವಿ. 3 ಹೊತ್ತು ಊಟ ಮಾಡ್ತಾಯಿದ್ವಿ. ಬೇಕಾದರೆ ಆಗಾಗ ಸಣ್ಣ ಕುರುಕುಲು ತಿಂಡಿಗಳನ್ನು ಮನೆಯಲ್ಲೇ ಮಾಡಿಕೊಂಡು ತಿಂದು ಕಾಲ ಕಳೀತಿದ್ವಿ. ಈಗ ಹಾಗಲ್ಲ. ಮನೆಯಲ್ಲಿ ಈ ರೀತಿ ಏನೇನೋ ವಸ್ತುಗಳನ್ನ ಮಾಡ್ಕೊಂಡು ತಿಂದ್ರೂ ಹೊರಗಡೆದು ಅದು ಇದು ತಿನ್ನಬೇಕು ಅನ್ನೋ ಚಾಪಲ್ಯ ಜಾಸ್ತಿಯಾಗಿದೆ. ಇದರಿಂದ ನಮಗೆ ಬೊಜ್ಜು ಜಾಸ್ತಿಯಾಗಿದೆ. ಹೊಟ್ಟೆನೂ ಗುಡಾಣ ಆಗ್ತಾಯಿದೆ. ಆ ಗುಡಾಣದಲ್ಲಿ ಆಹಾರದ ಜೊತೆಗೆ ರೋಗಗಳು ಸಹ ಓಡಾಡಲಿಕ್ಕೆ ಶುರು ಮಾಡಿದ್ದಾವೆ. ರೋಗಗಳಿಗೂ ಸಹ ಈಗ ನಮ್ಮ ದೇಹ ಆವಾಸ ಸ್ಥಾನವಾಗಿದೆ. ಆರಾಮಾಗಿ ರೋಗಗಳು ನಮ್ಮ ದೇಹದಲ್ಲೇ ಈಗ ಮನೆ ಮಾಡಿಕೊಂಡು ಜೀವನ ಮಾಡಲಿಕ್ಕೆ ಶುರು ಮಾಡ್ಕೊಂಡಿದ್ದಾವೆ. ಸ್ನೇಹಿತರೆ, ಮಾನ ಮುಚ್ಚಿಕೊಳ್ಳಲು ಬೇಕಾಗುವ ಗೇಣು ವಸ್ತ್ರಕ್ಕೆ ಈಗ ನಾವು ಬಗೆ ಬಗೆಯ ಕಸೂತಿ ಡಿಸೈನ್ಗಳನ್ನು ಮಾಡಿಕೊಂಡು ಹಾಕೊಳ್ಳಿಕ್ಕೆ ಶುರು ಮಾಡ್ಕೊಂಡಿದ್ದೀವಿ ಅಲ್ವಾ. ಸಾಧಾರಣವಾಗಿದ್ದರೆ ಆ ಬಟ್ಟೆ ನಮಗೇನೋ ಮನಸ್ಸಲ್ಲಿ ಒಂಥರ ಅಶಾಂತಿ, ಅಯ್ಯೋ ನನ್ನ ಬಟ್ಟೆ ಇಷ್ಟೇ ಸಾಧಾರಣವಾಗಿದೆ, ಅವ್ರು ಉಟ್ಕೊಂಡಿರೋದು ನನಗಿಂತ ತುಂಬ ಚೆನ್ನಾಗಿದೆ ಅಂತ ಹೇಳಿ ಅಂದ್ಕೊಳ್ತೀವಿ. ಅದು ನಮ್ಮ ಹತ್ರನೂ ಆ ಥರದ್ದೇ ಬಟ್ಟೆ ಬೇಕು ಅಂತ ಆಸೆನೂ ಪಡ್ತೀವಿ. ಹಾಗೆ ಅದು ನಮಗೆ ಸಿಕ್ಕಾಗ ಮನಸ್ಸಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಸಮಾಧಾನ ಆಗುತ್ತೆ. ಗಾಳಿ ಮಳೆಗೆ ರಕ್ಷಣೆಗೆ ಅಂತ ಹೇಳಿ ನಾವು ಈಗೇನು ಮನೆಯನ್ನು ಮಾಡ್ಕೊಂಡಿದ್ವಲ್ಲ ಒಂದು ಸೂರು, ಅದು ಈಗ ನಮಗೆ ಮನೆ ಆಗಬೇಕು, ಅರಮನೆ ಥರನೇ ಇರಬೇಕು, ಅದಕ್ಕೆ ಅಲಂಕಾರ ಮಾಡಬೇಕು. ಈ ರೀತಿ ನಮಗೆ ಈಗ ಆಗಲೇ ನಮಗೆ ಆತ್ಮಕ್ಕೆ ಶಾಂತಿ ಎಂಬ ಭ್ರಮೆ. ನಿಜವಾಗಿ ಅದು ಆತ್ಮದ ಶಾಂತಿ ಅಲ್ಲ, ಅಹಂಕಾರದ ಭ್ರಾಂತಿ ಅಷ್ಟೇ. ಸ್ನೇಹಿತರೆ, ನಮ್ಮ ಅನುಕೂಲತೆಗಳಿಗೆ ಯಾರಿಂದಾದರೂ ಕೊಂಚ ಅಡ್ಡಿ ಆಗ್ತಾ ಇದೆ ಅಂದಾಗ ನಮ್ಮಲ್ಲಿ ವ್ಯತಿರಿಕ್ತವಾದ ಕೋಪ ಉಂಟಾಗುತ್ತೆ, ದ್ವೇಷ ಉಂಟಾಗುತ್ತೆ, ಅಸೂಯೆ ಉಂಟಾಗ್ತಾ ಇದೆ. ನಮ್ಮ ಮಾತನ್ನು ಯಾರು ಕೇಳ್ತಾ ಇಲ್ಲ ಅಂದರೆ ಈಗ ಮನಸ್ಸು ಆವಾಗಿನ ಥರ ಸಮಾಧಾನವಾಗಿ ವರ್ತನೆ ಮಾಡೋಲ್ಲ. ತುಂಬ ನಮಗೆ ಉದ್ವೇಗ, ಕೋಪ ಎಲ್ಲ ಬರಲಿಕ್ಕೆ ಶುರುವಾಗುತ್ತೆ. ನಮ್ಮ ಮನಸ್ಸಿನ ಸ್ಥಿತಿಯನ್ನು ನಾವು ಕಳೆದುಕೊಳ್ಳಿಕ್ಕೆ, ನಿಯಂತ್ರಣವನ್ನು ಕಳೆದುಕೊಳ್ಳಿಕ್ಕೆ ಶುರು ಮಾಡ್ತಿದ್ವಿ. ಅಂದರೆ ಅದು ಕೂಡ ನಾವು ಯಾವ ರೀತಿ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ತಾ ಹೋಗ್ತಾ ಇದೆಯೋ ಅದೇ ರೀತಿ ನಮ್ಮ ಜೀವನ ಕ್ರಮ, ಬದುಕುವ ರೀತಿ, ನೀತಿಗಳು, ನಡವಳಿಕೆಗಳು ಬದಲಾಗ್ತಾ ಇದ್ದಾವೆ. ಸ್ನೇಹಿತರೆ, ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಮ್ಮ ಜೀವನ ಮತ್ತೊಮ್ಮೆ ಹೊಸ ತಿರುವನ್ನು ಪಡೆದುಕೊಳ್ಳುತ್ತೆ. ಪಂಚಭೂತಗಳಿಂದಾಗುವ ತೀಕ್ಷ್ಣತೆಯ ರಕ್ಷಣೆಗೋಸ್ಕರ ನಾವು ವಸತಿ ಹಾಗೂ ಬಟ್ಟೆ ಎಂಬ ಆಸರೆಯನ್ನು ಪಡಿತಾ ಹೋದ್ವಿ. ಬರುತ್ತಾ ಪ್ರತಿಷ್ಠೆಯ ವಿಷಯವಾಗ್ತಾ ಹೋಯಿತು. ಆಗ ನಾವು ಗಾಳಿ ಮಳೆಯಿಂದ ರಕ್ಷಣೆಗಾಗಿ ತಲೆ ಮೇಲಿರುವ ಸೂರು ಬರಿಯ ಸೂರಾಗಿತ್ತು. ಆಗ ಅಂದರೆ ನಮ್ಮನ್ನು ರಕ್ಷಣೆ ಮಾಡುವ ಸೂರಂತ ಅನಿಸ್ಕೊಂಡಿತ್ತು, ಮನೆ ಅಂತ ಅನಿಸ್ಕೊಂಡಿತ್ತು. ಆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ತಾಳ್ಮೆ, ಸಹನೆಯ ಜೊತೆಗೆ ಒಳ್ಳೆಯ ರೀತಿ ಜೀವನವನ್ನು ನಾವು ನಡೆಸ್ತಾ ಇದ್ವಿ ಅಲ್ವಾ. ಆಗೆಲ್ಲ ನಾವು ಮಡಿಕೆಯಲ್ಲಿ ಅಡುಗೆ ಮಾಡ್ತಿದ್ವಿ. ಎಷ್ಟು ಸಹನೆ ಇರಬೇಕು ಹೇಳ್ರಿ. ಮಡಿಕೆಯ ಪಾತ್ರೆಗಳಲ್ಲಿ ಅಡುಗೆ ಮಾಡಬೇಕಾದ್ರೆ ಅಷ್ಟೊಂದು ಸಹನೆ ಇರ್ತಿತ್ತು. ನಾವು ಬಳಸ್ತಾ ಇರೋ ಸ್ಟೀಲ್ ಪಾತ್ರೆಗಳು ಎಷ್ಟೊಂದು ಶಬ್ದ ಮಾಡ್ತಾವಲ್ವ, ಕೈ ಜಾರಿ ಪದೇ ಪದೇ ಬೀಳ್ತಾ ಇರ್ತವೆ. ಅಂದರೆ ನಮ್ಮ ಮನಸ್ಸು ಎಲ್ಲೋ, ನಮ್ಮ ಅಡುಗೆ ಎಲ್ಲೋ ಅನ್ನೋ ಅಷ್ಟು ಒತ್ತಡ ನಮಗೆ ಉಂಟಾಗಿದೆ ಈಗ. ಹಾಗಲ್ಲ, ಆಗಿನ ಕಾಲದಲ್ಲಿ ಎಷ್ಟು ತಾಳ್ಮೆಯಿಂದ ಅಡುಗೆ ಮಾಡ್ತಿದ್ರು. ಅವ್ರ ಮನಸ್ಸು ಎಷ್ಟು ಶಾಂತವಾಗಿರ್ತಿತ್ತು, ಎಷ್ಟು ದೃಢತೆಯಿಂದ ಇರ್ತಿದ್ರು, ಎಷ್ಟು ಅವರು ಮನಸ್ಸು ಎಷ್ಟು ಜಾಗರೂಕತೆಯಿಂದ ಇರ್ತಿತ್ತು ಹೇಳ್ರಿ. ಮಾಡೋ ಕೆಲಸದ ಮೇಲೆ ಅಷ್ಟು ಪ್ರಾಮಾಣಿಕವಾದ ಒಂದು ಗಮನ ಇರ್ತಿತ್ತು. ಈಗ ನಾವು ಹಾಗಲ್ಲ. ಎಷ್ಟು ಗಟ್ಟಿಯಾಗಿರೋ ವಸ್ತುಗಳು ನಮ್ಮ ಕೈ ಸಿಕ್ಕಿದ್ದಾವೆ, ಆದರೂ ಜಾರ್ತಾ ಇದ್ದಾವೆ. ಆಗ ಹಾಗೂ ಅವ್ರ ಕೈಯಲ್ಲಿ ಬಿದ್ದರೆ ಒಡೆದು ಹೋಗುವಂಥ ಪಾತ್ರೆಗಳಿರ್ತಿದ್ವು. ಆದರೂ ಕೂಡ ಆ ಮಡಿಕೆಗಳು ಯಾವತ್ತೂ ಅವ್ರ ಕೈ ಬಿದ್ದು ಜಾರ್ತಿರ್ಲಿಲ್ಲ. ಆ ಮಡಿಕೆಗಳು ಜಾರಿದರೂ ಕೂಡ ಅವರು ಬೇಗ ಜೀವನದಲ್ಲಿ ಏನಾದರೂ ಒಂದು ಎಚ್ಚೆತ್ಕೊಳ್ತಿದ್ರು. ಮತ್ತೆ ಇನ್ನೆಂದೂ ಈ ರೀತಿ ಆಗಬಾರ್ದು ಅನ್ನೋ ಮುನ್ನೆಚ್ಚರಿಕೆಗಳನ್ನು ವಹಿಸ್ತಿದ್ರು. ನಮ್ಮ ಕೈಯಲ್ಲಿ ಪಾತ್ರೆ ಎಷ್ಟೇ ಸರಿ ಜಾರಿ ಬಿದ್ರೂ ಮತ್ತೆ ಅದು ನಗ್ತಾನೆ ಹೋಗುತ್ತೆ ಹೊರತು ನಾವಂತೂ ತಿದ್ಕೊಳ್ಳೋದಿಲ್ಲ ಅಲ್ವಾ ಸ್ನೇಹಿತರೆ.
ಆಗ ನಮಗೆ ತಲೆ ಮೇಲೆ ನೆರಳಿಗೊಂದು ಬದುಕಲಿಕ್ಕೆ ಒಂದು ಸೂರಾಗಿದ್ದು ಈಗೇನಾಗಿದೆ, ಸೌಧವೇ ಆಗಬೇಕು, ಅರಮನೆಯೇ ಆಗಬೇಕು, ಹಾಗೇ ಇರಬೇಕು, ಹೀಗೇ ಇರಬೇಕು ಅಂತ ಹೇಳಿ ಕನಸನ್ನು ಕಟ್ಟಿ ನಾವು ಮನೆಯನ್ನು ಕಟ್ಟಿಸ್ತೀವಿ. ಆಗಲೇ ನಮ್ಮ ಆತ್ಮಕ್ಕೆ ಶಾಂತಿ ಎಂಬ ಭ್ರಮೆ. ನಿಜವಾಗಿ ಅದು ಆತ್ಮದ ಶಾಂತಿಯಲ್ಲ, ಅಹಂಕಾರದ ಭ್ರಾಂತಿ ಅಷ್ಟೆ. ಆದರೆ ಈ ಎಲ್ಲ ವೈಪರೀತ್ಯಗಳು ಪರಬ್ರಹ್ಮಪೂರ್ಣ ಅವತಾರದಲ್ಲಿ ಹುಡುಕಿದರೂ ಕಾಣೋದು ಅಲ್ವಾ? ಇವೆಲ್ಲ ಇದು ಮದ, ಮೋಹ, ಮತ್ಸರ, ಕಾಮಾದಿ ಬಯಕೆಗಳಿದಾವೋ, ಈ ರೀತಿ ಬಯಕೆಗಳು ಗುರುವಿನಲ್ಲಿ ಯಾವುದೇ ಕಾರಣಕ್ಕೂ ಇರೋದಿಲ್ಲ. ಗಮನಿಸಿದಿರಾ? ಎಷ್ಟು ಪ್ರಾರಬ್ಧ ಕರ್ಮವೇ ಮಾಡಿರಲಿ, ಪಾಪವೇ ಮಾಡಿರಲಿ, ಏನೇ ಮಾಡಿದರೂ ಕೂಡ ಅವರಿಗೆ ಶರಣಾದ ತಕ್ಷಣ ಕಾರಣವೇ ಇಲ್ಲದೆ ಅನ್ಯರ ಮೇಲೆ ಪ್ರೀತಿ ಕರುಣೆ ತೋರುವುದು, ಸಮಸ್ತ ಪ್ರಾಣಿಗಳಲ್ಲೂ ಒಂದೇ ತರನಾದ ಸಮತ್ವ, ಸರ್ವ ಆಶ್ರಯ ಪೂರ್ಣನಾಗಿರುವವನೇ ದೇವಮಾನವ. ನಮ್ಮ ಸಾಯಿನಾಥರು ಇದ್ದದ್ದು ಇದೇ ರೀತಿ ಸ್ನೇಹಿತರೆ. ವೃಂದದ ಚೂಡಾಮಣಿ, ಸಮಸ್ತ ಶುಭಗಳ ಉಗಮ, ನಮ್ಮೊಳಗಿನ ಆತ್ಮರಾಮ ಸಾಯಿನಾಥರು. ನಮಗೇನಾದರೂ ಎಲ್ಲಾದರೂ ಸುಲಭಕ್ಕೆ ಸಿಗ್ತಾ ಇದೆ ಅಂದರೆ ನನಗೂ ಇರಲಿ, ನಮ್ಮ ಮನೆಯವರಿಗೂ ಇರಲಿ, ನನ್ನ ಕುಟುಂಬಕ್ಕೂ ಇರಲಿ, ನನ್ನ ಬಂಧು ಬಳಗಕ್ಕೂ ಎಲ್ಲ ಕಡೆ ಇರಲಿ ಅಂತ ಹೇಳಿ ನಾವು ಒಟ್ಟು ಮಾಡಲಿಕ್ಕೆ ಶುರು ಮಾಡ್ತೀವಲ್ವ. ಗುರು ತನ್ನಲ್ಲಿ ಎಲ್ಲ ಸಂಪತ್ತಿದೆ, ತನ್ನ ಎಲ್ಲ ಸಂಪತ್ತನ್ನು ಜ್ಞಾನದ ಮೂಲಕ, ಮೌನದ ಮೂಲಕ, ತಪಸ್ಸಿನ ಮೂಲಕ, ಒಳ್ಳೆಯ ಪುಣ್ಯ ಕಾರ್ಯಗಳ ಮೂಲಕ ಗಳಿಸ್ತಾರೆ. ಯಾರಿಗೋಸ್ಕರ ಗಳಿಸ್ತಾರೆ? ಅವರಿಗೋಸ್ಕರ ಗಳಿಸ್ತಾರ. ಅವರು ಅದನ್ನು ಇಟ್ಕೊಂಡು ವಂಶ ಪರಂಪರೆಯಾಗಿ ಪೀಳಿಗೆಗೆ ಜನ್ಮ ಜನ್ಮಾಂತರಿಗಳಿಗೂ ಬೇಕು ಅಂತ ಗಳಿಸ್ತಾರ? ಇಲ್ಲ ತಾನೆ. ಎಲ್ಲವನ್ನ ಅವರು ನಮಗೋಸ್ಕರನೇ ಗಳಿಸ್ತಾರೆ, ಎಲ್ಲವನ್ನ ನಮಗೋಸ್ಕರನೇ ಕೊಟ್ಟು ಹೋಗ್ತಾರೆ, ಏನೂ ತಗೊಂಡು ಹೋಗೋದಿಲ್ಲ. ಅದರಲ್ಲೇ ತಿಳ್ಕೊಳ್ರಿ, ಅವರು ಗಳಿಸಿದ್ದನ್ನು ಇನ್ನೊಬ್ಬರಿಗೆ ಕೊಡ್ತಾ ಇದ್ದಾರೆ ಅಂದರೆ ಅವ್ರ ಗಳಿಕೆ ಹೆಚ್ಚಾಗ್ತದೆ ಹೊರತು ಕಡಿಮೆ ಆಗೋದಿಲ್ಲ ಅಂತ ಹೇಳಿ. ಬಾಬಾರವರ ದರ್ಶನ ಮಾತ್ರದಿಂದಲೇ ಅವರ್ಚನೀಯ ಆನಂದ ಉಂಟಾಗ್ತಿತ್ತು. ಆದರದು ತಾತ್ಕಾಲದ್ದಾಗದೆ ಸದಾಕಾಲ ದೃಢವಾಗಬೇಕು. ಎಷ್ಟು ಶೀಘ್ರವಾಗಿ ನಾವು ಗುರುಚರಣಗಳಲ್ಲಿ ದೃಢವಾದ ಭಕ್ತಿ ವಿಶ್ವಾಸ ಇಡ್ತೀವೋ, ನಮ್ಮಲ್ಲಿ ಉಂಟಾಗಿ ನಾವು ಪರಿಪಕ್ವವಾಗ್ತೀವೋ, ಅಷ್ಟೇ ತ್ವರಿತವಾಗಿ ನಮಗೆ ಎಲ್ಲ ಇಚ್ಛೆಗಳು ಈಡೇರ್ತಾ ಹೋಗ್ತವೆ ಸ್ನೇಹಿತರೆ. ಮೊದಲು ನಾವು ಇಂದ ಏನಾದರೂ ಬಯಸ್ತಾ ಇದ್ದೀವಿ, ನಮ್ಮ ಇಚ್ಛೆಗಳನ್ನು ಪೂರ್ಣಗೊಳಿಸುವಂಥ ದಿನನಿತ್ಯ ಹೋಗಿ ನಾವು ಮಂದಿರದೊಳಗೆ ನಿಂತು ಪ್ರಾರ್ಥಿಸ್ತಾ ಇದ್ದೀವಿ, ಮನೆಯಲ್ಲಾದರೂ ಬಾಬರ ಎದುರಿಗೆ ನಿಂತು ಪ್ರಾರ್ಥಿಸ್ತಾ ಇದ್ದೀವಿ ಅಂದರೆ ನಾವು ಅದಕ್ಕೆ ಅರ್ಹರ ಅನ್ನೋದನ್ನು ಮೊದಲು ತಿಳ್ಕೋಬೇಕು. ನಾವು ಒಳ್ಳೆಯ ರೀತಿಯಲ್ಲಿ ಬದಲಾಗಿದ್ದೀವಾ, ಒಳ್ಳೆಯ ಆಲೋಚನೆಗಳನ್ನು ಮಾಡ್ತಾ ಇದ್ದೀವಾ, ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದೀವಾ, ಒಳ್ಳೆಯ ದಾರಿಯಲ್ಲಿ ನಡೀತಾ ಇದ್ದೀವಾ, ಎಲ್ಲರ ಬಗ್ಗೆ ಒಳ್ಳೆಯದನ್ನೇ ಮನಸ್ಸಲ್ಲಿ ಮೂಡಿಸ್ಕೊಳ್ತಾ ಇದ್ದೀವಾ, ಇದಕ್ಕೆ ನಾವು ಅರ್ಹರಾಗಿದ್ದೀವಾ. ಒಂದು ಪ್ರಾಣಿ ಪಕ್ಷಿಗಳಲ್ಲಿ ನಿಸ್ಸಹಾಯಕರಲ್ಲಿ ಒಂದು ಒಳ್ಳೆಯ ಒಂದು ಕರುಣೆ ಪ್ರೇಮವನ್ನು ತೋರಿಸ್ತಾ ಇದ್ದೀವಾ, ಈ ಪ್ರಕೃತಿಗೆ ಒಳ್ಳೆಯ ಒಂದು ರೀತಿ ನೀತಿಯನ್ನು ತೋರಿಸಿ ಆಧಾರವನ್ನು ಕೊಡ್ತಾ ಇದ್ದೀವಾ, ಇದನ್ನು ಮೊದಲು ನಾವು ತಿಳ್ಕೋಬೇಕು. ನಾವು ಅರ್ಹರಾಗಿದ್ದೀವ. ಭಗವಂತನೆದುರಿಗೆ ನೀವು ಏನನ್ನಾದರೂ ಕೇಳ್ಬೋದು. ನಾವು ಭಗವಂತನೆದುರಿಗೆ ಏನನ್ನಾದರೂ ಕೇಳಿದರೆ ಭಗವಂತ ಕೊಡ್ತಾರೆ. ನನ್ನ ಆಯಸ್ಸು ನಾಳೆನೇ ಮುಗಿದೋಗುತ್ತೆ, ನನಗೆ ಇನ್ನೂ ಒಂದು 100 ವರ್ಷ ಆಯಸ್ಸು ಬೇಕು ಅಂದರೂ ಭಗವಂತನಿಗೆ ಕೊಡುವಂಥ ಒಂದು ದಯಾಮಯಿ ಪ್ರೇಮಮಯಿ ಕರುಣಾಮಯಿ ಆಗಿದ್ದಾರೆ. ಅದಕ್ಕೆ ಅರ್ಹರು ನಾವಾಗಿದ್ದೀವ. ಅದನ್ನೊಮ್ಮೆ ಮೊದಲು ನಾವು ಯೋಚನೆ ಮಾಡ್ಕೋಬೇಕು. ನಾವು ಯಾವುದನ್ನೆಲ್ಲ ಕೇಳ್ತಾ ಇದ್ದೀವಿ, ಆ ಇಚ್ಛೆಗಳು ಪರಿಪೂರ್ಣವಾಗಿ ಬೇಗ ಈಡೇರ್ತಾ ಇದ್ದೀವಿ ಅಂದರೆ ನಾವು ನಮ್ಮಲ್ಲಿ ಒಳ್ಳೆಯ ಗುಣಗಳನ್ನು ಅಳವಡಿಸ್ಕೊಳ್ತಾ ಇದ್ದೀವಿ, ನಮ್ಮ ಪ್ರಾರಬ್ಧ ಪುಣ್ಯಗಳನ್ನು ನಾವು ಹೆಚ್ಚಾಗಿ ಮಾಡ್ಕೊಳ್ತಾ ಇದ್ದೀವಿ. ಅದರಿಂದ ನಮಗೆ ಒಳ್ಳೆಯದೇ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಪುಣ್ಯವನ್ನು ವೃದ್ಧಿ ಮಾಡ್ಕೊಳ್ತಾ ಇದ್ದೀವಿ, ಬೇಗನೆ ನಮ್ಮ ಇಚ್ಛೆಗಳು ಈಡೇರ್ತವೆ. ಹಾಗೆ ಗುರುವು ಕೊಡ್ತಾ ಇಲ್ಲ ಅಂತ ಹೇಳಿ ಬೈಯೋದ್ರಿಂದ ನೀನೆಂತ ಗುರು, ನೀನೇನು ಮಾಡಬಲ್ಲೆ, ನೀನೇ ತಿರುಕ, ನಿನ್ನಿಂದ ಏನು ಕೊಡಬಲ್ಲೆ ಅಂತ ಹೇಳಿ ಗುರು ನಿಂದನೆ ಮಾಡಿದರೆ ನಾವು ಜೀವನದಲ್ಲಿ ಉದ್ಧಾರ ಆಗೋದು ಉಂಟಾ ಸ್ನೇಹಿತರೆ? ಮನಸ್ಸಿನ ಖಿನ್ನತೆಯೇ ಇರ್ಬೋದು, ಜೀವನದಲ್ಲಿರೋ ನಿರಾಸೆಯೇ ಇರ್ಬೋದು, ಅವೆಲ್ಲ ನಮಗೆ ಸಿಕ್ಕಿರೋದು ನಮ್ಮ ಕರ್ಮ ಫಲಗಳಿಂದ. ಅದಕ್ಕೋಸ್ಕರ ನಾವು ಗುರು ನಿಂದನೆ ಮಾಡೋದು ಎಷ್ಟು ಸರಿ ನೀವೇ ಹೇಳ್ರಿ? ತಪ್ಪುಗಳನ್ನ ಮಾಡ್ತಾ ಇದೀವಿ, ಮನಸ್ಸಲ್ಲಿ ಕೆಟ್ಟ ಆಲೋಚನೆಗಳನ್ನ ಮಾಡ್ತಾ ಇದೀವಿ ಅಂದ್ರೆ ಒಮ್ಮೆನೂ ನಾವು ಬಾಬಾನೆದುರಿಗೆ ನಿಂತು ಕೇಳಲ್ಲ, ನನ್ನ ಮನಸ್ಸಲ್ಲಿ ಈಗ ಕೆಟ್ಟ ಆಲೋಚನೆ ಮಾಡ್ತಾ ಇದೆ, ನಾನು ಒಬ್ಬರಿಗೆ ಕೆಟ್ಟದನ್ನ ಬಯಸ್ತಾ ಇದ್ದೀನಿ, ಹಾಗಾಗಿ ನಾವು ನಡೀತಾ ಇರೋದು ಕೆಟ್ಟ ದಾರಿ ಅಂತ ಹೇಳಿ ನಾವು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಇವೆಲ್ಲ ಆದ್ಮೇಲೆ ನಮ್ಮ ಜೀವನದಲ್ಲಿ ಸಮಸ್ಯೆ ಸುಳಿಗೆ ಸಿಕ್ಕಾಕೊಂಡಾಗ ನಾವು ಗುರುವಿನ ಎದುರಿಗೆ ನಿಂತ್ಕೊಂಡು ನನಗೆ ಆ ಕಷ್ಟ ಇದೆ, ಈ ಸಮಸ್ಯೆ ಇದೆ, ನಿನ್ನ ನಂಬಿದಕ್ಕೆ ನನಗೆ ಇಷ್ಟೇನಾ ನೀನು ಮಾಡೋದು ಅಂತ ಹೇಳಿ ಈ ರೀತಿ ನಾವು ದೂರ್ಲಿಕ್ಕೆ ಶುರು ಮಾಡ್ತೀವಿ. ಇದೇ ಮನುಷ್ಯನ ಚಂಚಲತೆ ಗುಣ ಅಷ್ಟೇ ಅಲ್ವಾ ಸ್ನೇಹಿತರೆ? ಕೇವಲ ನಾವು ಗುರುವಿನ ಹತ್ರ ಹೋಗಿ ದೇವರ ಹತ್ರ ಹೋಗಿ ಕಂಡ ದೇವಸ್ಥಾನಗಳನ್ನು ಸುತ್ತಿ ಅದು ಕೊಡು ಇದು ಕೊಡು ಅಂತ ಹೇಳಿ ಬರೀ ಪೀಡಿಸ್ತಾನೆ ಇರ್ತೀವಿ ಅಲ್ವಾ? ರೀತಿಯ ಪ್ರಾರ್ಥನೆಯನ್ನು ನಾವು ಮಾಡ್ತಾ ಇರ್ತೀವಲ್ಲ, ಇದನ್ನು ಬಿಟ್ಟು ನಾವು ಗುಡಿಗೋಪುರಗಳಿಗೆ ಯಾಕೆ ಹೋಗಬೇಕು? ಗುರುವೇ ದೇವರೇ ನನ್ನಲ್ಲಿರುವ ಕೆಟ್ಟ ಆಸೆಗಳನ್ನು ಸುಡು ನನ್ನ ಆಸೆಗಳ ಗುರುವೇ ಎಂದು ನಾವು ಬೇಡ್ತಾ ಇದ್ರೆ ನಮ್ಮನ್ನು ಅವರು ಎಂದಿಗಾದರೂ ಕೈ ಬಿಡ್ತಾರ ಸ್ನೇಹಿತರೆ? ಒಮ್ಮೆ ನಿಮ್ಮನ್ನೇ ನೀವು ಪ್ರಶ್ನೆ ಮಾಡಿಕೊಡ್ರಿ. ನಾವೇನು ಆಶಿಸ್ತವೋ ಅದು ಉಚಿತವಾಗಿಯೂ ಇದ್ದು ಅದಕ್ಕಾಗಿ ಉತ್ಕಂಠಿತರಾಗಿಯೂ ಇರಬೇಕು. ಅಂದರೆ ನಾವು ಬಯಸ್ತಾ ಇರೋದು ನಾವು ಪ್ರತಿಯೊಂದು ಭಗವಂತನ ಹತ್ರ ಕೇಳ್ತಾ ಇರೋದು ಸರಿ ಇದೆ, ಅದಕ್ಕೆ ಮೊದಲು ನಾವು ಅರ್ಹರ ಅಂತೇಳಿ ನಾವು ಯೋಚಿಸಬೇಕು.
ನಮಗೆ ಸಿಗೋ ಫಲಗಳು ಯಾವ ರೀತಿ ಇರ್ತವೆ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ನಾವು ಪರಿಪೂರ್ಣವಾಗಿ ಒಳ್ಳೆಯ ರೀತಿಯಲ್ಲಿ ಬದಲಾಗ್ತಾ ಇದ್ದೀವಿ ಅಂದರೆ ಅದಕ್ಕೆ ತಕ್ಕ ಬದಲಾವಣೆಯೇ ನಮ್ಮ ಜೀವನದಲ್ಲಿ ಆಗ್ತಾ ಇರುತ್ತೆ, ಅದಕ್ಕೆ ತಕ್ಕ ಫಲಗಳೇ ಸಿಗ್ತವೆ. ಅದು ಬಿಟ್ಟು ಮತ್ತು ನಾವು ನಮ್ಮ ಪ್ರಾರಬ್ಧ ಕರ್ಮಗಳಿಗೆ ಅನುಸಾರವಾಗಿ ಸಿಕ್ಕ ಹಾಕೊಂಡಿರೋ ಸಮಸ್ಯೆಗಳನ್ನು ಎದುರಿಸಿ ನಿಲ್ಲದೆ ಪರಿಹಾರ ಆಗೋವರೆಗೂ ಕಾಯ್ದೆ, ನಾವು ಶ್ರದ್ಧೆ ಇಟ್ಟು ತಾಳ್ಮೆ ಇಟ್ಟು ಸಹನೆಯಿಂದ ಕಾಯ್ದೆ ಅದನ್ನು ಸರಿಯಾಗಿ ತಿದ್ದುಕೊಳ್ಳದೆ ಮತ್ತೆ ಗುರುನಿಂದನೇ ಮಾಡಿದರೆ ಮತ್ತೇನು ಮಾಡ್ದಂಗೆ ಆಗ್ತಾಯಿದೆ, ಮತ್ತೆ ನಾವು ನಮ್ಮ ಕೆಟ್ಟ ಕರ್ಮವನ್ನೇ ವೃದ್ಧಿಸ್ತಾ ಹಾಗೆ ಆಗತ್ತೆ. ಈಗ ನೋಡ್ರಿ, ಹೇಮಾಡ ಪಂತರಿಗೆ ಸಾಯಿ ಸಚ್ಚರಿತ್ರೆಯನ್ನು ಬರಿಬೇಕು ಅಂತೇಳಿ ಮನಸ್ಸಾಗತ್ತೆ. ಬಾಬಾರವರ ಜೊತೆಗಿದ್ದು ಅವರ ಪವಾಡಗಳನ್ನು, ಅವರ ಸರಳತೆಯನ್ನು, ಅವರ ಉಪದೇಶಗಳನ್ನು ಕೇಳ್ತಾ ಹೇಮಾಡ ಪಂತರಿಗೆ ಇಂತಹ ಸದ್ಗುರುವಿನ ಇಂಥ ದೈವದ ಒಂದು ಚರಿತ್ರೆಯನ್ನು ನಾನು ಬರಿಬೇಕು ಅಂತೇಳಿ ಅವ್ರ ಮನಸ್ಸು ತುಂಬ ಹಂಬಲಿಸುತ್ತೆ. ಅಂದರೆ ನಿಷ್ಕಲ್ಮಶ ಭಾವದಿಂದ ಯಾವುದೇ ರೀತಿ ಸ್ವಾರ್ಥ ಇಲ್ಲದೆ ಹಂಬಲಿಸುತ್ತೆ. ಆಗ ಬಾಬಾರವರ ಈ ಪ್ರಾರ್ಥನೆಯನ್ನು ಇಟ್ಟಾಗ ಅವ್ರ ಮನಸ್ಸಲ್ಲೇ ಅವ್ರ ಮನಸ್ಸಿನ ಒಂದು ನಿಷ್ಕಲ್ಮಶತೆ ಭಾವ ಬಾಬಾ ಅವರಿಗೆ ಅರ್ಥ ಆಗ್ಬಿಟ್ಟಿರುತ್ತೆ ಅಲ್ವಾ. ಭಗವಂತನ ಎದುರಿಗೆ ನಾವು ಎಲ್ಲವನ್ನ ಬಾಯ್ಬಿಟ್ಟೆ ಹೇಳಬೇಕು ಅಂತ ಇಲ್ಲ. ನಮ್ಮಲ್ಲೇ ಅವನ ವಾಸ ಇದೆ ಅಂದರೆ ನಾವು ಏನು ಮಾಡ್ತಾ ಇದ್ದೀವಿ, ಏನು ಯೋಚಿಸ್ತಾ ಇದ್ದೀವಿ, ಏನು ಕೆಲಸ ಮಾಡ್ತಾ ಇದ್ದೀವಿ ಅಂತ ಎಲ್ಲ ಗುರುವಿಗೆ ಗೊತ್ತಿರುತ್ತೆ. ಹಾಗಾಗಿ ಹೇಮಾಡ ಪಂತರಿಗೆ ಅವರು ಒಮ್ಮೆ ಕೇಳ್ತಾ ಇರೋ ಹಾಗೆ ಅವರು ರಚಿಸು ಅಂತ ಹೇಳಿ ಅವರಿಗೆ ಪ್ರೇರಣೆಯನ್ನು ಕೊಟ್ಟರು. ಎಲ್ಲ ಟಿಪ್ಪಣಿಗಳನ್ನು ಒಂದೆಡೆ ಬರೆದಿಡ್ಕೊ, ನಿನಗೆ ಅನುಕೂಲ ಆಗತ್ತೆ ಅಂತ ಹೇಳಿ ಅವರಿಗೆ ಸ್ಫೂರ್ತಿಯಾಗಿ ಬುದ್ಧಿ ಕೊಟ್ರಂತೆ. ಅವರಲ್ಲಿ ಸಚ್ಚರಿತ್ರೆಯನ್ನು ಬರೀಲಿಕ್ಕೆ ಶುರು ಮಾಡಿದ ತಕ್ಷಣ ಜ್ಞಾನವೇ ಹರಿದು ಬಂತಂತೆ. ಏನೋ ನಾನು ಮೊದಲೇ ದಡ್ಡಂತರ ಇದ್ದೆ, ಈಗ ನನಗೆ ತುಂಬ ಜ್ಞಾನ ಬರ್ತಾ ಇದೆ, ಒಂದು ದೇಹದೆಲ್ಲ ಒಂದು ಪುಷ್ಟಿ ಶಕ್ತಿ ಇದೆ, ನನಗೆ ಕಾರ್ಯ ದಕ್ಷತೆ ಬಂದಿದೆ, ಸ್ವಯಂ ನನಗೆ ಒಂದು ಒಳ್ಳೆಯ ಅನುಭವ ಆಗ್ತಾ ಇದೆ ಅಂತ ಹೇಳಿ ಈ ರೀತಿ ಎಲ್ಲ ಅವರಿಗೆ ಅನುಭವ ಆಗಿತ್ತಂತೆ ಸ್ನೇಹಿತರೆ. ಇವೆಲ್ಲ ಗುಣಗಳನ್ನು ನನಗೆ ಕೊಟ್ಟಿದ್ದು ನನ್ನ ಗುರು. ಆದ್ರಿಂದನೇ ಸಾಯಿ ಸಚ್ಚರಿತ್ರೆ ಅಂತ ಪವಿತ್ರ ಪುಸ್ತಕವನ್ನು ಬರೆಯಲು ನಾನು ಸಮರ್ಥನಾಗಿದ್ದೆ ಅಂತ ಹೇಳಿ ಅವರು ಹೇಳ್ಕೊಳ್ತಾರೆ. ಬಾಬಾರವರ ಕರುಣೆಯಿಂದ ಅವರ ಶುಭಾಶೀರ್ವಾದದಿಂದ ಸಕಲವೂ ಸುಖಾಂತಗೊಂಡಿತೆಂದು ಅಭಿಪ್ರಾಯವನ್ನು ಪಡ್ತಾ ಇದ್ದಾರೆ ಹೇಮಾಡ ಪಂತರು. ಈ ಸಾಯಿ ಸಚ್ಚರಿತ್ರೆ ಒಂದು ಅತ್ಯಂತ ಪವಿತ್ರ ಜಲಧಾರೆ ಅಥವಾ ಚಂದ್ರಕಾಂತ ಮಣಿ ಅಂತ ಅಪೂರ್ವವಾದದೆನ್ನುತ್ತಾರೆ. ಸತತವಾಗಿ ಹೊರಹೊಮ್ಮುವ ಅಮೃತ ಧಾರೆ ಇದು ಸ್ನೇಹಿತರೆ. ಬೊಗಸೆ ಮೊಗೆದು ಕುಡಿದರೂ ಕಡಿಮೆಯಾಗದಂತಹ ಭತ್ತದ ತೊರೆ ಅದು. ಆ ದಿವ್ಯ ಅಮೃತದ ಸವಿಯುವ ಶಕ್ತಿ ಮನಕ್ಕಿರಬೇಕಷ್ಟೇ. ಅಂದರೆ ನಾವು ಸಚ್ಚರಿತ್ರೆಯನ್ನು ಬರೀ ಪಾಠವಾಗಿ ದಿನನಿತ್ಯ ಏನೋ ಓದಬೇಕಲ್ಲ, ಅದರಿಂದ ಒಳ್ಳೇದಾಗುತ್ತಲ್ಲ ಅಂತೇಳಿ ಓದ್ತಾ ಇದ್ರೆ ನಮಗದು ಅನುಭವಕ್ಕೆ ಬರಲ್ಲ. ಅದರಲ್ಲಿ ಪ್ರತಿಯೊಂದು ಅಕ್ಷರದಲ್ಲೂ ಬಾಬಾ ಇದ್ದಾರೆ, ಬಾಬಾರ ಆಶೀರ್ವಾದ ಇದೆ, ಇದರಿಂದ ನನಗೆ ಒಳ್ಳೇದಾಗತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಒಂದು ಒಳ್ಳೆಯ ನಿಷ್ಕಲ್ಮಶ ಭಾವದಿಂದ ಗುರುವೇ ನನ್ನ ಎದುರಿಗೆ ಕೂತಿದ್ದಾರೆ, ನಾನು ಅವರ ಎದುರಿಗೆ ಈ ಸಾಯಿ ಸಚ್ಚರಿತ್ರೆಯನ್ನು ಪಾರಾಯಣ ಮಾಡಿ ಅವರಿಗೆ ಹೇಳ್ತಾ ಇದ್ದೀನಿ ಅನ್ನೋ ಅನುಭವದಿಂದ ಹೇಳ್ತಾ ಹೋದರೆ ನಮಗೆ ಅದು ಯಾವ ರೀತಿ ನಮ್ಮ ಜೀವನದಲ್ಲಿ ಪರಿಣಾಮ ಬೀರ್ತಾ ಇದೆ ಅನ್ನೋ ಪವಾಡಗಳು ಲೀಲೆಗಳು ಕಾಣಿಸ್ತಾ ಹೋಗ್ತವೆ ಸ್ನೇಹಿತರೆ. ಸಚ್ಚರಿತ್ರೆಯ ಮಹತ್ವ ಬಹಳಷ್ಟಿದೆ ಸ್ನೇಹಿತರೆ. ಸಚ್ಚರಿತ್ರೆಯನ್ನು ನಿಮಗೆ ಎಂಥದೇ ಸಂದರ್ಭದಲ್ಲಿ ಖಿನ್ನತೆ ಕಾಡಿದಾಗ, ಮನಸ್ಸಿಗೆ ನೋವು ಆದಾಗ ಅದನ್ನು ನಿಮ್ಮ ಎದೆಗೆ ಅವುಚಿಟ್ಕೊಂಡ್ರೆ ಖಂಡಿತವಾಗಿಯೂ ನೀವು ಎಲ್ಲ ಸಮಸ್ಯೆಗಳಿಂದ ನಿಮಗೆ ಪರಿಹಾರ ಸಿಗುತ್ತೆ. ಎಂಥದೇ ಅನಾರೋಗ್ಯದ ಸಮಸ್ಯೆ ಆಗಲಿ ದೂರ ಆಗುತ್ತೆ. ಕೆಲವೊಬ್ಬರು ಎದೆ ನೋವು ಕಾಣಿಸಿದ ತಕ್ಷಣ ಅವರಿಗೆ ಆಸ್ಪತ್ರೆಗೆ ಹೋಗದೇ ಇರೋವಂಥ ಸ್ಥಿತಿ ಬಂದಾಗ ತಕ್ಷಣವೇ ಸಾಯಿಯನ್ನು ನಂಬಿ ಪ್ರಾರ್ಥಿಸಿ ಸಚ್ಚರಿತ್ರೆಯನ್ನು ಎದೆಗೆ ಅವುಚಿಟ್ಕೊಳ್ತಾರಂತೆ. ಖಂಡಿತವಾಗಿ ಎಷ್ಟೋ ಜನಕ್ಕೆ ಎದೆ ನೋವು ಕಡಿಮೆ ಆಗಿ ಆಮೇಲೆ ಹೋಗಿ ಅವರು ವೈದ್ಯರ ಹತ್ರ ಚಿಕಿತ್ಸೆ ಪಡೆಯುವಷ್ಟು ಸಮಯ ಬಾಬಾರವರು ಕೊಡ್ತಾರೆ ಸ್ನೇಹಿತರೆ. ಅಷ್ಟೊಂದು ಪರಿಣಾಮಕಾರಿಯಾಗಿ ಈ ಸಚ್ಚರಿತ್ರೆಯ ಒಂದು ಪುಟವೂ ಅಕ್ಷರವೂ ನಮಗೆ ಸಹಾಯವನ್ನೇ ಮಾಡುತ್ತೆ, ಅಮೃತವನ್ನೇ ಉಣಿಸುತ್ತೆ. ನಮಗೆ ಮಧುರತೆ ಕೊಡಬೇಕು ಅಂದರೆ ನಾವು ಅಷ್ಟೇ ಅದನ್ನು ಮಧುರವಾಗಿ, ನಾವು ಅದನ್ನು ಜ್ಞಾನದ ಭಂಡಾರವಾಗಿ ನಿಷ್ಕಲ್ಮಶ ಭಾವದಿಂದ ಅದನ್ನು ಓದಬೇಕು ಸ್ನೇಹಿತರೆ. ದಾಮು ಅಣ್ಣ ಕಾಸರ್ ಅಂದರೆ ದಾಮು ಅಣ್ಣ ಅಂಥೇಳಿ ಬಾಬಾರ ಜೊತೆಗಿದ್ದರು. ಬಾಬಾರವರ ಪರಮ ಭಕ್ತರಾಗಿದ್ದರು. ಬಾಬಾರವರಲ್ಲಿ ಅವ್ರಿಗೆ ಎಷ್ಟು ಅಚಲವಾದ ವಿಶ್ವಾಸ ಬಿತ್ತು ಅಂದರೆ ನಾವು ಹೇಗೆ ವಿಶ್ವಾಸ ಇಡಬೇಕು ಅನ್ನೋದನ್ನು ಕಲಿಸುತ್ತೆ ಸ್ನೇಹಿತರೆ. ಹೇಗಪ್ಪ ಇದು ಅಂದರೆ ಬಾಬಾರವರು ಹೇಳಿದೆ ಅವ್ರು ಯಾವ ಕೆಲಸನೂ ಮಾಡ್ತಿರಲಿಲ್ಲ. ಬಾಬಾರವರ ಆಜ್ಞೆ ಕೊಟ್ಟರೆ ಮಾಡ್ತಿದ್ರು. ಕೋಟಿ ವ್ಯವಹಾರದ್ದೇ ಇರಲಿ, ಕೋಟಿ ಕೆಲಸನೇ, ನನಗೆ ಕೋಟಿ ಹಣ ಬರುತ್ತೆ ಈ ಕೆಲಸ ಮಾಡಿದರೆ ಅಂತ ಯಾರಾದರೂ ಹೇಳಿದ ತಕ್ಷಣ ಅವ್ರ ಮನಸ್ಸಲ್ಲಿ ಆಗ್ತಿತ್ತು, ಅಯ್ಯೋ ನನಗೆ ಅದು ಮಾಡಿದರೆ ಅಷ್ಟು ಹಣ ಬರುತ್ತಲ್ಲ ಅಂತೇಳಿ ಅವ್ರಿಗೆ ಅನ್ನಿಸ್ತಿತ್ತು. ಆದರೆ ಬಾಬಾರವರು ನಿರಾಕರಿಸಿದ್ರು ಅಂದರೆ ಅವರು ಅಷ್ಟೇ ಆ ಗುರುವಲ್ಲಿ ಎಷ್ಟು ಭಕ್ತಿ ಇಟ್ಟಿದ್ರು ಅಂದರೆ ಅವ್ರಿಗೆ ಕೋಟಿ ರೂಪಾಯಿ ಸಿಕ್ತಿತ್ತು ಅಂದ್ರೂ ಆ ಕೆಲಸವನ್ನು ಮಾಡ್ತಿರ್ಲಿಲ್ಲ ಸ್ನೇಹಿತರೆ. ಅಷ್ಟೊಂದು ಪರಮ ಭಕ್ತರಾಗಿರ್ತಾರೆ ಸ್ನೇಹಿತರೆ. ಅದಕ್ಕೆ ಸಾಕ್ಷಿ ಎಂಬಂತೆ ಈ ಕಥೆಗಳಿವೆ, ಕೇಳೋಣವಾ? ಕೇವಲ ಈ ಕಥೆಗಳನ್ನು, ಪವಾಡಗಳನ್ನು, ಲೀಲೆಗಳನ್ನು ಕೇಳೋದಲ್ಲ, ನಿಮ್ಮ ಜೀವನದಲ್ಲಿ ಇವುಗಳನ್ನು ನೀವು ಅಳವಡಿಸ್ಕೊಳ್ತಾ ಬರಬೇಕು. ಆಗ ನಿಮಗೆ ಅದು ಅದರ ಅನುಭೂತಿ ಒಂದು ರಸಾನುಭವ, ಹಾಗೆ ಅದು ಮಧುರವಾದ ಜೇನಿನಂತೆ ನಿಮ್ಮ ಜೀವನವನ್ನು ಪೂರ್ತಿಯಾಗಿ ಆವರಿಸುತ್ತೆ. ದಾಮು ಅಣ್ಣ ಕಾಸರ್ ಮೊದಲೇ ಸಾಯಿಯ ಆರಾಧಕರಾಗಿರ್ತಾರೆ. ರಾಮನವಮಿಯ ಉತ್ಸವಕ್ಕೆ ಇವರು ಅನೇಕ ರೀತಿಯಲ್ಲಿ ಧ್ವಜಸ್ತಂಭಗಳನ್ನು ಅಲಂಕರಿಸಿ, ಬಾಬಾರವರ ಮಂದಿರವನ್ನು ಹಾಗೆ ದ್ವಾರಕಾಮಾಯಿನ ಪೂರ್ಣವಾಗಿ ಅಲಂಕರಿಸಿ, ಸ್ವಾದಿಷ್ಟ ಭೋಜನವನ್ನು ಆಗಾಗ ಏರ್ಪಡಿಸಿ ಜನರಿಗೆಲ್ಲ ಇವರು ಅನ್ನದಾನವನ್ನು ಮಾಡ್ತಾ ಇರ್ತಾರೆ.
ಆನಂದವನ್ನ ಪಡ್ತಾ ಇರ್ತಾರೆ ಸಾತ್ವಿಕ ವಿಚಾರದಲ್ಲಿ. ಹಾಗೆ ಇವರು ಕೂಡ ಸಾತ್ವಿಕ ಮನುಷ್ಯನೇ ಆಗಿರ್ತಾರೆ ಸ್ನೇಹಿತರೆ. ಈ ಸದಾಚಾರಗಳೊಂದಿಗೆ ಸುಖವಾಗಿ ದಿನಗಳಿತಾ ಇರ್ತಾರೆ. ಅವರ ಮನದ ನೆಮ್ಮದಿ ಕದಡುವ ಪತ್ರವೊಂದು ಬಂದ್ಬಿಡುತ್ತೆ ಅವರಿಗೊಂದು ದಿನ. ಮುಂಬೈನಲ್ಲಿರುವ ಕಾಸಾರ್ನ ಮಿತ್ರ ಒಂದು ಆಕರ್ಷಕ ಪ್ರಸ್ತಾಪವನ್ನು ಮುಂದಿಡ್ತಾರೆ ಪತ್ರದ ಮುಖೇನ. ಬಿಳಿ ಹತ್ತಿಯ ಬೆಲೆ ಗಗನಕ್ಕೇರುತ್ತಿದೆ, ಅದರ ವ್ಯಾಪಾರಕ್ಕೆ 2 ಲಕ್ಷ ಒಮ್ಮೆ ತೊಡಗಿಸಿದರಾಯಿತು. ಕೈ ತುಂಬ ಜನ ಹಣ ಮುಂದೆ ಎಣಿಸ್ತಾನೆ ಇರಬಹುದು. ಮುಂದೆ ಯಾವುದೇ ರೀತಿ ವ್ಯಾಪಾರ ನೀನು ಮಾಡದಿದ್ರೂ ಪರವಾಗಿಲ್ಲ, ಇದೇ ನಿನಗೆ ಬಹಳಷ್ಟು ಲಾಭವನ್ನ ತಂದ್ಕೊಡುತ್ತೆ ಅಂತ ಹೇಳಿ ದಲ್ಲಾಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಇದನ್ನು ಮಾಡೋಣ ಅಂತ ಹೇಳಿ ಅವರು ಪತ್ರವನ್ನ ಬರೀತಾರೆ. ಈ ವ್ಯಾಪಾರವನ್ನ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ಅದಕ್ಕೆ ನಾನು ನಿನಗೆ ಹೇಳ್ತಾ ಇದ್ದೀನಿ, ಈ ವ್ಯಾಪಾರದಲ್ಲಿ ತುಂಬಾ ಲಾಭ ಇದೆ, ನೀನ್ ಮಾಡು. ಸರಿ, ದುಡುಕಿ ತೀರ್ಮಾನ ಮಾಡಿ ತಗೊಳಕ್ ಶುರು ಮಾಡ್ತೀವಲ್ಲ ಹಾಗೆ ಸ್ನೇಹಿತರೆ. ಹಾಗೆ ಇವರಿಗೂ ಸಹ ಅವರು ಸ್ನೇಹಿತ ಹೇಳ್ದ, ದೂರದ ಬೆಟ್ಟದಲ್ಲಿ ಹೊಳೆಯುವ ವಜ್ರಗಳ ಬೆಳಕಿನತ್ತ ಬೊಟ್ಟು ಮಾಡಿ ಅದು ನಿನ್ನದೇ, ನಿನಗೆ ಎಂಬ ಭರವಸೆ ತೋರಿಸಿದ ಇವ್ರ ಸ್ನೇಹಿತ. ವರ್ಣ ಅವಕಾಶವನ್ನ ಬಿಟ್ರೆ ಭಾಗ್ಯಲಕ್ಷ್ಮಿ ಮತ್ತೆಂದು ನಿನಗೆ ಒಲಿಯಲ್ಲ ಎಚ್ಚರಿಕೆಯನ್ನು ನೀಡಿದ. ಹಾಗಿರುವಾಗ ನೀನೇಕೆ ಕೊಂಚ ಶ್ರಮವಹಿಸಿ ಈ ವ್ಯಾಪಾರ ಮಾಡಿ ಹಣದ ತೈಲ ತುಂಬಿ ಶೇಖರಿಸಿಡಬಾರ್ದು ಅಂತ ಹೇಳಿ ಅವನು ಸಲಹೆ ಕೊಡ್ತಾನೆ ಸ್ನೇಹಿತರೆ ಪತ್ರದ ಮುಖೇನ. ಆಗ ದಾಮು ಅಣ್ಣನಿಗೂ ಒಂದು ಮನಸ್ಸಲ್ಲಿ ಸಣ್ಣದಾಗಿ ಆಸೆಯ ಸುಳಿ ಸುತ್ತುತ್ತೆ. ಏನಪ್ಪಾ ಅಂದ್ರೆ ಅನುಪಮವಾದ ಅವಕಾಶ ಯಾಕಾಗಬಾರ್ದು, ನಾನು ಯಾಕೆ ಮಾಡಬಾರ್ದು ಅಂತ ಹೇಳಿ ಅವನ ಮನಸ್ಸು ನಿಯಂತ್ರಣ ಕಳ್ಕೊಳ್ಬಿಡುತ್ತೆ. ಕುದುರೆಗೆ ಲಗಾಮ್ ಹಾಕ್ತಿದ್ರೆ ಹೇಗೆ ಓಡುತ್ತಲ್ಲ ಕುದುರೆ, ಅದೇ ರೀತಿ ಓಡ್ಲಿಕ್ಕೆ ಶುರುವಾಗತ್ತೆ. ಸುಂದರವಾದ ಸುಗಂಧಯುಕ್ತ ಬಹು ಅಪರೂಪದ ದೊಡ್ಡ ಗುಲಾಬಿ ಅದು ನನಗೆ ಕಣ್ಣಿಗೆ ಕಾಣಿಸ್ತಾ ಇದೆ, ನಾನು ಯಾಕೆ ಅದನ್ನು ಕಿತ್ಕೋಬಾರ್ದು ಮುಡ್ಕೋಬಾರ್ದು ಅಂತ ಹೇಳಿ ನಮಗೆ ಅನ್ಸುತ್ತಲ್ಲ ಹಾಗೆ ಸ್ನೇಹಿತರೆ. ಅದ್ರ ಸುತ್ತ ಮುಳ್ಳಿದಾವೆ. ಆ ಗುಲಾಬಿಯನ್ನ ಕಿತ್ಕೊಳ್ಳೋಕೆ ಹೋಗೋಕ್ಕಿಂತ ಮೊದಲು ಆ ಮುಳ್ಳನ್ನ ನಾವು ಎದುರಿಸ್ಬೇಕು ಅನ್ನೋ ಜ್ಞಾನನೂ ಸಹ ನಮಗಿರಲ್ಲ. ಎಲ್ಲ ಆಲೋಚನೆ ಮಾಡ್ತಾ ಕುಳಿತಿರ್ತಾನೆ. ತಕ್ಷಣ ಒಮ್ಮೆ ಅವನ ಕಣ್ಣು ಮುಂದೆ ಬಾಬಾರವರು ಬಂದು ನಿಂತು ಅದೃಶ್ಯವಾದಂತೆ ಅವನಿಗೆ ಕಾಣಿಸ್ಬಿಡುತ್ತೆ. ತಕ್ಷಣ ಅವನು ಪತ್ರವನ್ನ ಬರೀತಾನೆ. ಬಾಬಾರವರನ್ನ ಒಂದು ಮಾತನ್ನ ಕೇಳ್ಬಿಡೋಣ, ಬಾಬಾ ನಾನು ಈ ತರ ನನ್ನ ಸ್ನೇಹಿತ ಒಬ್ಬ ಹೇಳಿದಾನೆ, ಹತ್ತಿ ವ್ಯಾಪಾರ ಮಾಡಿದ್ರೆ ಕೋಟಿ ಲಕ್ಷ ಗಟ್ಟಲೆ ದುಡ್ಡು ಬರುತ್ತೆ ಅಂತ ಹೇಳಿ ನಾನು ಮಾಡೋಣ ಅಂತ ಹೇಳಿ ತೀರ್ಮಾನ ತಗೊಂಡಿದ್ದೀನಿ. ಸ್ನೇಹಿತ ಹೇಗೆ ಬಣ್ಣಿಸಿದ್ನಲ್ಲ ಅದೇ ರೀತಿ ಎಲ್ಲ ಪತ್ರದಲ್ಲಿ ಬಣ್ಣಿಸಿ ಪತ್ರವನ್ನ ಶಿರ್ಡಿಗೆ ಕಳಿಸ್ತಾನೆ. ಅದಕ್ಕಾಗಿ ನನಗೆ ಸಲಹೆ ಮತ್ತು ಆಶೀರ್ವಾದ ಕೃಪೆ ತೋರ್ಬೇಕು ಅಂತೇಳಿ ಪತ್ರದಲ್ಲಿ ಬರೆದಿರ್ತಾನೆ ಸ್ನೇಹಿತರೆ. ಪತ್ರವನ್ನ ಬರೆದಿದ್ದು ಬಾಬಾರಿಗೆ ಆದ್ರೂ ಅದನ್ನ ತರೋದು ಮಾತ್ರ ಶಾಮಾನೆ ತರಬೇಕು. ಅಂಚೆ ಕಚೇರಿಗೆ ಹೋಗಿ ಶಾಮಾನೆ ಅದನ್ನ ಓದಿ ಬಾಬಾರವರಿಗೆ ತಿಳಿಸ್ಬೇಕಾಗಿರೋ ಪರಿಯಲ್ಲಿ ಇರುತ್ತೆ. ಶಾಮ ಹೀಗೆ ಅಂಚೆ ಕಚೇರಿಗೆ ಹೋಗಿ ಆ ಪತ್ರವನ್ನ ತಂದು ಬಾಬಾರವರ ಕಾಲ ಬಳಿ ಇಟ್ಟಿರ್ತಾನೆ. ಪತ್ರವನ್ನ ಕಡೆಗಣ್ಣಿನಲ್ಲಿ ನೋಡಿದ ಬಾಬಾ ಶಾಮನಲ್ಲೇ ಕೇಳ್ತಾರೆ, ಏನಿದು ಕಾಗದ ನನ್ನ ಬಳಿ ಯಾಕಿಟ್ಟೆ, ಏನಿದೆ ಅದರಲ್ಲಿ? ಶಾಮ ವಿವರಿಸಿದ, ಅಹಮದ್ ನಗರದ ದಾಮು ಅಣ್ಣ ಪತ್ರ ಬರೆದಿದ್ದಾರೆ ಅಂತ ಹೇಳಿ ನಿಮ್ಮಲ್ಲಿ ಕೆಲವು ವಿಚಾರಗಳನ್ನ ಪರಾಮರ್ಶೆ ಮಾಡಿ ತಿಳಿಸುವ ಕೃಪೆ ಮಾಡಿ ಎಂಬ ಅರಿಕೆ ಅವರದ್ದು ಅಂತ ಹೇಳಿ ಹೇಳ್ದ. ಬಾಬಾ ಸಿಡುಕು ಧ್ವನಿಯಲ್ಲಿ ಶಾಮನ ಮಾತು ಮುಗಿಯುವ ಮುನ್ನವೇ ಹೇಳಿದರು, ಏನಂತ ಅವನಿಗೆ ಯಾವ ಯೋಜನೆಗೆ ತಲೆ ಓಡಿಸಿದ್ದಾನಂತೆ? ಆಕಾಶಕ್ಕೆ ಏಣಿ ಇಟ್ಟು 10 ನಕ್ಷತ್ರಗಳನ್ನ ಕಿತ್ತು ಜೇಬು ತುಂಬಿಕೊಂಡು ಬರುತ್ತಾನಂತೇನೋ? ದೇವರು ಕೊಟ್ಟುದರಲ್ಲಿ ತೃಪ್ತಿ ಸಿಗುತ್ತಿಲ್ಲವಂತೋ? ತೃಪ್ತಿ ಹೊರಗಿನ ವಸ್ತುಗಳಲ್ಲಿಲ್ಲ, ಅದಿರುವುದು ಮನದಲ್ಲಿ. ಇದೆಲ್ಲ ಹೇಗೆ ಅವನಿಗೆ ಅರ್ಥ ಆಗಬೇಕು? ಸರಿ ಏನು ಬರೆದಿದ್ದಾನೋ ಓದಿ ಹೇಳು ಅಂತ ಹೇಳಿ ಶ್ಯಾಮ ಅವರಿಗೆ ಹೇಳ್ತಾರೆ. ಇದರಿಂದ ಶ್ಯಾಮ ಅವರಿಗೇನು ಅಚ್ಚರಿ ಆಗಲ್ಲ. ಆ ಪತ್ರದಲ್ಲಿ ಏನಿದೆ, ಹಾಗೆ ದಾಮೋಣ್ಣನ ಮನಸ್ಸಲ್ಲಿ ಏನಿದೆ ಅಂತ ಬಾಬಾರವರಿಗೆ ಮೊದಲೇ ಗೊತ್ತಿರುತ್ತೆ ಅಂತ ಹೇಳಿ ಅವ್ರಿಗೆ ಗೊತ್ತಿರುತ್ತೆ. ಆದರೂ ಇದೊಂದು ಹಾಗೆ ಸಂದೇಶದ ಮೂಲಕ ನನ್ನ ಜನರ ಕಣ್ಣಿಗೆ ಕೇಳೋ ಹಾಗೆ ಹೇಳಬೇಕಷ್ಟೇ ಅಂತ ಅವನಿಗೆ ಅರಿವಿರುತ್ತೆ. ಆದರೂ ಕೂಡ ಅವನಂತಾನೆ, ಅವರವರ ಅಂತರ್ಯಾಮಿತ್ವದ ಅರಿವಿರುತ್ತೆ ಅವನಿಗೆ. ನೀವೀಗ ಏನು ಹೇಳಿದ್ರು ಅದೇ ಇದೆ ಈ ಸಂದೇಶದಲ್ಲಿ. ಬಾಬಾ, ಯಾಕೆ ನಮ್ಮಂತಹ ಭಕ್ತರ ಹೃದಯದಲ್ಲಿ ಕೋಲಾಹಲವನ್ನು ಎಬ್ಬಿಸ್ತೀರಿ? ಶಾಂತವಾಗಿ ಸ್ಥಿರವಾದ ಸ್ಥಿತಿಯಲ್ಲಿ ಮಹಾಪರ್ವತದಂತೆ ಕುಳಿತಿರುತ್ತಲೇ ನಮ್ಮಂತ ಬಡಪಾಯಿಗಳ ಹೃದಯದಲ್ಲಿ ಉದ್ವಿಗ್ನತೆಯನ್ನು ಏಕೆ ತುಂಬಿ ಕುಣಿಸುತ್ತೀರಾ? ಕೆಂಡದ ಮೇಲೆ ಕುಣಿದು ಕಾಲು ಸುಟ್ಟುಕೊಂಡು ನರಳುತ್ತಾ ಬರುವವರನ್ನು ಆಮೇಲೆ ಸಂತೈಸಿ ದಾರಿ ತೋರುವವರು ನೀವೇನಾ? ಕುಣಿಸ್ತೀರಾ, ನಂತರ ಕೆಂಡದ ಮೇಲೆ ಕುಣಿದು ಕಾಲು ಸುಟ್ಕೊಂಡು ನರಳುತ್ತಾ ನಿಮ್ಮ ಹತ್ರ ಬರೋರನ್ನು ನೀವೇ ಸಂತೈಸಿ ರಕ್ಷಿಸ್ತೀರಾ, ದಾರಿ ತೋರಿಸ್ತೀರಾ? ಬಾಬಾ, ಇದೇನು ಆಟ, ಇದೇನು ಲೀಲೆ ದೇವ ನಿಮ್ಮದು? ಕೆಲವರು ಅವರಾಗವರೇ ಬಂದು ದುಃಖ ತೋಡಿಕೊಂಡರೆ ಪತ್ರದ ಮೂಲಕ ಅವರಿಗೆ ನೀವು ಎಲ್ಲವನ್ನ ಮೂಟೆಗಟ್ಟಲೆ ತುಂಬಿ ಕಳಿಸ್ತೀರಾ. ಒಂದು ವಿಷಯವು ನಿಮ್ಮ ಇಚ್ಛೆಗನುಗುಣವಾಗಿ ನಡೆಯುವಾಗ, ಜಗತ್ತಿನ ಆಗು ಹೋಗುಗಳನ್ನು ನೀವು ನಿರ್ಧರಿಸಿರುವಾಗ ಪತ್ರದಲ್ಲಿ ಏನಿದೆ ಎಂದು ನಾನು ಬೇರೆ ಓದಿ ಹೇಳಬೇಕೇನು ನಿಮಗೆ ಅಂತೇಳಿ ಶ್ಯಾಮ ಜೋರು ಮಾಡ್ತಾನೆ ಬಾಬಾರವರಿಗೆ. ಬಾಬಾ ತಮ್ಮ ಪಟ್ಟು ಸೆಳೆಸದೆ, ಶ್ಯಾಮ, ನೀನೀಗ ಪತ್ರ ಓದುತ್ತೀಯೋ ಇಲ್ಲವೋ? ನಾನು ಬಡಬೈರಾಗಿ, ಅದು ಇದು ಅಸಂಬದ್ಧ ಹರಟುವುದೇ ನನ್ನ ಅಭ್ಯಾಸ. ನನ್ನಂತಹವನ ಮಾತಿನಲ್ಲಿ ಯಾರಿಗಿದೆಯೋ ವಿಶ್ವಾಸ? ಓದು, ಮರು ಮಾತನಾಡದೆ ಅಂತ ಹೇಳ್ತಾರೆ. ಶ್ಯಾಮನು ಕೂಡ ಅವರ ಸಿಟ್ಟನ್ನು ಗಮನಿಸಿದವನೇ ತಕ್ಷಣ ಮಾತಾಡದೆ ಪತ್ರವನ್ನು ಓದ್ತಾನೆ. ಬಾಬಾ ಲಕ್ಷ್ಯ ಕೊಟ್ಟು ಪತ್ರದ ಒಂದು ವಿಚಾರವನ್ನು ಆಲಿಸ್ತಾರೆ.
ಚಿಂತಾ ಭರಿತ ಧ್ವನಿಯಲ್ಲಿ ಹೇಳತೊಡಗ್ತಾರೆ. ನನಗೆ ಇವನ ವಿಚಾರ ಕೇಳಿ ಅಳಬೇಕೋ ನಗ್ಬೇಕೋ ತಿಳಿತಿಲ್ಲ. ಏನಾಗಿದೆ ಇವನಿಗೆ? ಹಣದ ದಾಹ ಏಕಂತೆ? ಅವನಿಗೆ ಪತ್ರ ಬರಿ. ಅವನ ಮನೆಯಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ. ಈಗಿರುವ ರೊಟ್ಟಿ ಚಟ್ನಿಯನ್ನು ಆನಂದದಿಂದ ಸವಿದು ಕಾಲಕ್ಷೇಪ ಮಾಡುತ್ತಾ ಇರುವುದರಲ್ಲೇ ಕಲಿಯದೆ ಹೋದರೆ ಈ ಲಕ್ಷ ಲಕ್ಷ ಜೇಡರ ಬಲೆಯಲ್ಲಿ ಬೀಳುವ ಹುಳುವಾಗ್ತಾರಂತೆ ಎಂದು ಬುದ್ಧಿ ಹೇಳು, ಎಚ್ಚರಿಸು. ಹಣ ನೇಯುವ ಬಲೆಯಿಂದ ಹೊರಬರುವುದು ಹೆಣವಾಗಿಯೇ ತಿಳಿಯುತ್ತೇನೋ. ಶ್ಯಾಮ ಬಾಬಾರವರ ಮಾತನ್ನು ಅವರು ಹೇಳಿದಂತೆ ಪತ್ರದಲ್ಲಿ ಬರೆದು ಪತ್ರವನ್ನು ರವಾನಿಸ್ಬಿಡ್ತಾನೆ. ಶಿರಡಿಯಿಂದ ಬಂದ ಪತ್ರವನ್ನು ಸಂಭ್ರಮದಿಂದ ಒಡೆದು ಓದಿದಾಗ ದಾಮು ಅಣ್ಣನಿಗೆ ನಿರಾಶೆ ಕಾದಿರುತ್ತೆ. ಯಾಕಂದರೆ ಅವರು ಬಾಬಾರವರ ಆಶೀರ್ವಾದದ ಜೊತೆಗೆ ಉದಿಯ ಜೊತೆಗೆ ಅವರ ಕೃಪೆಯೂ ನನಗೆ ಸಿಗುತ್ತೆ, ಹಾಗೆ ಬಾಬಾರವರು ಸಮ್ಮತಿ ಕೊಡ್ತಾರೆ ಅಂತೇಳಿ ಅವರು ಅಂದ್ಕೊಂಡಿರ್ತಾರೆ. ಆದರೆ ಅವರಿಗೆ ನಿರಾಸೆ ಕಾದಿರುತ್ತೆ. ಅವನ ನಿರೀಕ್ಷೆಯ ಮೋಡ ಬಾಬಾರವರ ನಕಾರದಿಂದ ಚದರಿ ಹೋಗಿರುತ್ತೆ. ಈಗಾಗಲೇ ಲಕ್ಷ ಲಕ್ಷ ನೋಟುಗಳನ್ನು ಎಣಿಸಿ ಕಟ್ಟಿ ಪೆಟ್ಟಿಗೆಯಲ್ಲಿಡುವ ಕನಸುಗಳನ್ನೇ ಕಾಣ್ತಾ ಇರ್ತಾರೆ ದಾಮು ಅಣ್ಣ. ಬಾಬಾರವರ ಈ ಒಂದು ಬೇಡ ಅನ್ನುವ ಒಂದು ಪತ್ರವನ್ನು ನೋಡಿದ ತಕ್ಷಣವೇ ಅವನಿಗೆ ಬಹಳ ನೋವಾಗ್ಬಿಡುತ್ತೆ, ಸಂಕಟ ಆಗ್ಬಿಡುತ್ತೆ. ಪತ್ರದ ಕೊನೆಯಲ್ಲಿ ಶ್ಯಾಮ ಅವರು ಬರೆದಿರ್ತಾರೆ, ನೀನು ಪತ್ರದ ಮುಖಾಂತರ ತಿಳಿಸೋದಕ್ಕಿಂತ ನೀನೇ ಒಂದು ಹೆಜ್ಜೆ ಬಂದು ಬಾಬಾರ ಎದುರಿಗೆ ನಿಂತು ಮಾತನಾಡಿ ಹೋಗು ಅಂತ ಹೇಳಿ ಅದರಲ್ಲಿ ಬರೆದಿರ್ತಾನೆ ಶ್ಯಾಮ ಅವರು ಕೊನೆಯಲ್ಲಿ ಅದನ್ನು ಗಮನಿಸಿದ ದಾಮು ಅಣ್ಣ ಕೂಡಲೇ ಹೊರಟು ಬರ್ತಾರೆ. ದಾಮು ಅಣ್ಣನಿಗೆ ದುಡ್ಡಿನ ಸೆಳೆತ ಒಂದ್ ಕಡೆ ಇದ್ರೆ ಧರ್ಮದ ಬಿಗಿತ ಒಂದ್ ಕಡೆ ಇರುತ್ತೆ. ಬಾಬಾರವರ ಅನುಮತಿ ಪಡೆದೇ ತೀರ್ಬೇಕೆಂಬ ಮಹದಾಸೆ ಅವರದು ಶಿರಡಿಗೆ ಬರುವಂತೆ ಮಾಡುತ್ತೆ. ಬಾಬಾರವರನ್ನ ಕಂಡು ಪಾದವನ್ನ ಕಣ್ಣಿಗೆತ್ಕೊಂಡು ತಲೆ ತಗ್ಗಿಸಿ ಅಲ್ಲೇ ನಿಂತ್ಕೊಳ್ತಾನೆ. ಮಾತಾಡೋ ಧೈರ್ಯನೂ ಮಾಡೋದಿಲ್ಲ ದಾಮು ಅಣ್ಣ. ನಿಂತ್ಕೊಂಡವನು ಮನಸ್ಸಲ್ಲೇ ಆಲೋಚನೆ ಮಾಡ್ತಾರೆ, ಒಂದ್ ವೇಳೆ ಬಾಬಾ ಏನಾದರೂ ಕೃಪೆ ತೋರಿಸಿ ಈ ವ್ಯವಹಾರ ಮಾಡಲಿಕ್ಕೆ ನನಗೆ ಆಶೀರ್ವಾದ ಮಾಡಿಬಿಟ್ರೆ ಖಂಡಿತ ಇದರಲ್ಲಿ ಲಾಭ ಬಂದ್ರದಲ್ಲಿ ಬಾಬಾನಿಗೂ ಸ್ವಲ್ಪ ಕೊಡ್ತೀನಿ ಅಂತೇಳಿ ಮನಸ್ಸಲ್ಲೇ ಅಂದ್ಕೊಳ್ತಾನೆ. ಬಾಬಾ ಅಂತರ್ಯಾಮಿ ಅಂತೇಳಿ ಅವನಿಗೆಲ್ಲಿ ಗೊತ್ತಿರತ್ತೆ, ಆದರೂ ಕೂಡ ದುಡ್ಡಿನ ಮೋಹ, ಮನಸ್ಸಿನ ಚಂಚಲತೆ ಹಾಗೆ ಮನಸ್ಸಲ್ಲೇ ಒಂದು ವಿಚಾರ ಮಾಡೋ ಹಾಗೆ ಮಾಡಿಬಿಡತ್ತೆ. ಅವರಿಂದ ಭೂತ ವರ್ತಮಾನ ಭವಿಷ್ಯವನ್ನ ವಿಧಿ ಎಂದೂ ಮುಚ್ಚಿಡೋದು. ದಾಮು ಅಣ್ಣನ ಮನದಿಂಗಿತ ಅದಕ್ಕೆ ಹೊರತಾಗೋದು ಅಲ್ವಾ. ಕಾಸರ್ಗೆ ಯಾವುದು ಯೋಗ್ಯ, ಎಷ್ಟು ಬೇಕು, ಯಾವುದು ನಿಷಿದ್ಧ ಇದನ್ನು ಬಾಬಾರಂತೆ ಬಲ್ಲವರು ಯಾರಿದ್ರು? ಮಿಠಾಯಿಯನ್ನು ಹೊಟ್ಟೆ ಬಿರಿಯುವಷ್ಟು ತಿಂತಾ ಇರ್ತೀವಿ ನಾವು ಅಂತ ಇಟ್ಕೊಳ್ರಿ ಬೆಳಗಿಂದ ಸಂಜೆವರೆಗೂ. ಆಗ ನಮ್ಮಮ್ಮ ಏನಂತಾಳೆ, ಈ ರೀತಿ ನೀನು ಬೆಳಗಿಂದ ಸಂಜೆವರೆಗೂ ಈ ಥರ ಮಿಠಾಯಿ ತಿಂದರೆ ಹೊಟ್ಟೆ ನೋವು ಬರುತ್ತೆ, ಹೊಟ್ಟೆ ಹುಳ ಜಾಸ್ತಿ ಆಗ್ತವೆ, ಹಲ್ಲುಳುಕಾಗತ್ತೆ, ತುಂಬ ತೊಂದರೆ ಆಗತ್ತೆ ಅಂತ ಹೇಳ್ತಾಳೆ ಅಲ್ವಾ. ಹಾಗೆ ಅದಕ್ಕೆ ಮದ್ದಾಗಿ ನಮಗೆ ಏನಾದರೂ ಪರಿಹಾರವನ್ನು ಕೊಡ್ತಾಳೆ. ಹಾಗೆ ಒಂದು ವೇಳೆ ನಮಗೆ ಈ ರೀತಿ ಸಿಹಿ ತಿಂದು ಹುಷಾರಿಲ್ದಂಗೆ ಆದರೆ ಹೊಟ್ಟೆ ನೋವು ಬಂದಾಗ ನಮಗೆ ಅವಳು ಕಹಿಯಾದ ಔಷಧಿಯನ್ನು ಹೇಗೆ ಕುಡಿಸ್ತಾಳೋ ಅದೇ ರೀತಿಯ ಬಾಬಾರವರ ಹಿತವಚನಗಳಾಗಿದ್ವು ಸ್ನೇಹಿತರೆ. ಎಷ್ಟೇ ಹತ್ತು ಹೊರಳಾಡಲಿ ಆದರೂ ನಮ್ಮ ತಾಯಿ ನಮಗೆ ಔಷಧಿಯನ್ನು ಕುಡಿಸ್ತಾಳೆ. ಯಾಕಂದರೆ ಅವಳಿಗೆ ನಮ್ಮ ಬಗ್ಗೆ ಅಷ್ಟೊಂದು ಕಾಳಜಿ ಇರುತ್ತೆ. ನಮ್ಮ ಮಗು ಹುಷಾರಾಗಬೇಕು, ಈ ರೀತಿ ತಿಂದ ಆರೋಗ್ಯ ಹಾಳಾಗ್ಬಿಟ್ಟಿದೆ ಅಂತ ಹೇಳಿ ನಾವು ಹೇಗೆ ನಮ್ಮ ಮಕ್ಕಳಿಗೆ ಮಾಡ್ತೀವೋ ಅದೇ ಥರ ಬಾಬಾನು ಕೂಡ ತನ್ನನ್ನು ನಂಬಿದ ಭಕ್ತರಿಗೆ ಅನವರತ ಇದೇ ರೀತಿ ಸೇವೆ ಮಾಡ್ತಿದ್ರು ಸ್ನೇಹಿತರೆ. ದಾಮು ಅಣ್ಣನ ಮನದಿಂಗತಕ್ಕೆ ಸರ್ವಾಂತರ್ಯಾಮಿ ನಕ್ಕು ಬಾಬಾ ತಲೆ ಕೊಡುತ್ತಾ ಹೇಳ್ತಾರೆ, ಕಾಸರ್, ಈ ಸಾಂಸಾರಿಕ ಗೊಂದಲಕ್ಕೆ ನಾನೆಂದೂ ಸಿಕ್ಕಿಕೊಂಡವನಲ್ಲ. ನನಗೆ ಯಾವುದೇ ರೀತಿಯ ಆಸೆಯ ಮೋಹವೂ ಇಲ್ಲ. ನನ್ನನ್ನೇ ಆಮಿಷಕ್ಕೆ ಒಡ್ತಾ ಇದೆಯಾ ಅಂತ ಹೇಳಿ ಅವ್ರು ಅಂತಾರೆ. ದಾಮು ಅಣ್ಣನಿಗೆ ಗೊತ್ತಾಗ್ಬಿಡತ್ತೆ, ಓ ನಾನು ಅನ್ಕೊಂಡಿದ್ದು ಬಾಬಾನಿಗೆ ಗೊತ್ತಾಗ್ಬಿಡ್ತೀವಿ ವಿಚಾರ ಅಂತ ಹೇಳಿ ಈ ಉತ್ತರ ಬಾಬಾರವನಿಂದ ಬಂದ ತಕ್ಷಣನೇ ಅವನು ಅನ್ಕೊಳ್ತಾನೆ, ನಾನು ಇಲ್ಲಿಗೆ ಬಂದಿದ್ದು ವ್ಯರ್ಥ, ಬಾಬಾ ಇನ್ನೆಂದಿಗೂ ನನಗೆ ಆ ವ್ಯಾಪಾರ ಮಾಡಬೇಡ ಅಂತಲೇ ಸೂಚಿಸ್ತಾ ಇದ್ದಾರೆ ಅಂತ ಹೇಳಿ ಅವನಿಗೆ ಗೊತ್ತಾಗ್ಬಿಡತ್ತೆ. ಆದರೆ ದಾಮು ಅಣ್ಣ ಎಷ್ಟು ಸಂಭಾವಿತ ಅಂದರೆ ಅವನಿಗೆ ಬಾಬಾರವರ ಆಶೀರ್ವಾದ ಇಲ್ಲ ಅಂದರೆ ಅವ್ರು ಮಾಡಲಿಕ್ಕೆ ಇಷ್ಟನೇ ಪಡೋದಿಲ್ಲ. ಅಷ್ಟೊಂದು ನಂಬಿಕೆ ವಿಶ್ವಾಸ ಇಟ್ಟಿರ್ತಾರೆ. ಹತ್ತಿ ವ್ಯಾಪಾರವು ಬೇಡ, ಹಾವಿನ ಹುತ್ತಕ್ಕೆ ಕೈ ಕೂದು ಬೇಡವಂತ ಎಚ್ಚರಿಸಿದ ಮನದ ಮಾತನ್ನು ಲಕ್ಷ್ಯವಿಟ್ಟು ಕೇಳ್ತಾರೆ. ಅಂತೆ ನಡೆದುಕೊಂಡು ಕೆಲವು ದಿನಗಳ ನಂತರ ಮತ್ತೊಂದು ನೂತನ ವಿಚಾರ ಅವರಿಗೆ ಹೊಳೆಯುತ್ತೆ. ನಾನು ಕಾಳು ಕಡಿ ವ್ಯಾಪಾರನಾದರೂ ಮಾಡ್ತೀನಿ, ಹೇಗಿದ್ರೂ ಬೆಳೆ ಎಲ್ಲ ಸರಿಯಾಗಿಲ್ಲ, ಬರಗಾಲ ಬರುತ್ತೆ ಅನ್ನೋದಿದೆ ಮುಂದೆ. ಹಾಗಾಗಿ ನಾನೇನು ಮುಂದೆ ಬರಗಾಲ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನೀಗ ಬೆಲೆಗೆ ಕಾಳು ಕಡಿನೆಲ್ಲ ಕೊಂಡ್ಕೊಳ್ಳ ಚೆನ್ನಾಗಾಗದಿದ್ದಾಗ ಬೆಳೆ ಹಾನಿ ಆದಾಗ ನನಗದು ಉಪಯೋಗಕ್ಕೆ ಬರುತ್ತೆ. ಆಗ ನಾನೀಗ ₹1 ಒಂದು ಸೇರು ಅಂತ ಹೇಳಿ ಕೊಂಡ್ಕೊಂಡಿದ್ದು, ಆಗ ನಾನು ₹1 ಒಂದು ಸೇರು ಅಂತ ಕೊಂಡ್ಕೊಂಡಿದ್ದು, ಆಗ ₹10 ಒಂದು ಸೇರು ಅಂತ ಹೇಳಿ ಮಾರ್ಬೋದು ಬಾಬಾ ಅಂತೇಳಿ ಮತ್ತೊಂದು ಪತ್ರವನ್ನು ಬರೀತಾರೆ. ಆಗ್ಲೂ ಕೂಡ ಬಾಬಾ ಬೇಡ ಅಂತೇಳಿ ನಿರಾಕರಿಸ್ತಾರೆ. ಈಗ ಅವರಿಗೆ ತುಂಬಾ ನಿರಾಸೆ ಆಗ್ಬಿಡುತ್ತೆ. ಬಾಬಾ ನಾನು ಯಾವುದೇ ಒಂದು ಒಳ್ಳೆ ವ್ಯಾಪಾರ ಮಾಡೋಣ ಅಂತ ಹೋಗ್ತಾ ಇದ್ದೀನಿ, ತುಂಬಾ ಬಂಡವಾಳ ಇದೆ ನನ್ನ ಹತ್ರ, ಬಂಡವಾಳ ಹಾಕಿ ವ್ಯಾಪಾರ ಮಾಡೋಣ ಅಂತ ಹೋಗ್ತಾ ಇದ್ದೀನಿ, ಎಲ್ಲ ಲಾಭದಾಯಕವಾಗಿದೆ ಅಂತ ದಲ್ಲಾಳಿ ಹೇಳ್ತಾ ಇದ್ರು, ಈ ಬಾಬಾ ಯಾಕೆ ನನಗೆ ಅಡ್ಗಾಲ್ ಹಾಕ್ತಾ ಇದ್ದಾರೆ ಅಂತೇಳಿ ಅವ್ರಿಗೆ ಮನಸ್ಸಿಗೆ ಅನ್ಸುತ್ತೆ. ಆದರೂ ಕೂಡ ಬಾಬಾ ಬೇಡ ಅಂದ ಕೆಲಸನ ಅವನು ಮಾಡೋದಿಲ್ಲ. ನಾವು ಅಷ್ಟೇ ಸ್ನೇಹಿತರೆ, ನಮ್ಮ ಗುರು ಹಿರಿಯರು, ನಮ್ಮ ತಂದೆ ತಾಯಿಗಳು ನಮ್ಮನ್ನ
ನಮ್ಮ ಜನ್ಮಕ್ಕೆ ಕಾರಣರಾಗಿದ್ದಾರೆ ಅಂದರೆ ನಮ್ಗೆ ಏನು ಬೇಕೋ ಬೇಡ ಅಂತ ಹೇಳಿ ಸಣ್ಣಕ್ಕಿದ್ದಾಗಿಂದನೂ ಅವ್ರಿಗೆ ಗೊತ್ತಿರುತ್ತೆ. ನಮ್ಮ ಮಗುಗೆ ಇದನ್ನು ಕೊಟ್ಟರೆ ಚೆನ್ನಾಗಿರುತ್ತೆ, ಈ ಊಟ ಮಾಡಿ ಹಾಕಿದ್ರೆ, ಈ ಅಡುಗೆ ಮಾಡಿದರೆ ನನ್ನ ಮಗನಿಗೆ ಇಷ್ಟ, ಈ ರೀತಿ ಆರೋಗ್ಯಕ್ಕೆ ಹತ್ತಿರವಾಗಿರೋ ಆ ಅಡುಗೆಗಳನ್ನು ನಾನು ಮಾಡಿ ತಿನ್ನಿಸಿದ್ರೆ ನನ್ನ ಮಗು ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳಿ ತಾಯಿ ಹೇಗೆ ನಾವು ಹೇಗೆ ಬಯಸ್ತೀವೋ ನಮ್ಮ ಮಕ್ಕಳ ಬಗ್ಗೆ ಇದೇ ರೀತಿಯಲ್ಲಿ ಓದಬೇಕು, ಇದೇ ರೀತಿಯ ಸಂಸ್ಕಾರವನ್ನು ಕಲಿಬೇಕು, ಈ ರೀತಿಯಾಗಿ ಬಾಳಬೇಕು ಅಂತ ನಮ್ಮ ಮಕ್ಕಳಿಗೆ ನಾವು ಹೇಗೆ ಹೇಳ್ತೀವೋ ಅದೇ ರೀತಿಯ ಪರಿಯಾಗಿತ್ತು ಬಾಬಾರವರು ತನ್ನ ಭಕ್ತರ ವಿಚಾರವಾಗಿ ಸ್ನೇಹಿತರೆ. ಬಾಬಾ ಹೇಳ್ತಾರೆ ಅಂದರೆ ಒಂದು ಒಳ್ಳೆಯ ಯೋಗ್ಯತೆಯಿಂದ ಒಳ್ಳೆಯದರಿಂದ ಹಣವನ್ನು ಸಂಪಾದಿಸಬೇಕು. ನಿತ್ಯದ ಒಂದು ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಹಣವನ್ನು ಸಂಪಾದಿಸೋದನ್ನು ಕಲಿ, ಅದು ಆಗ ದಕ್ಕತ್ತೆ, ಹಾಗೆ ಅದನ್ನು ನೀನು ಉಳಿಸಲೂಬಹುದು. ಹಾಗೆ ಶರೀರ ಬುದ್ಧಿ ಶ್ರಮವನ್ನು ಮೀಸಲಾಗಿಡಬಾರದಲ್ಲವೇ ಅಂತೇಳಿ ಬಾಬಾ ಬುದ್ಧಿ ಹೇಳ್ತಾರೆ. ರಾಮಣ್ಣ ಆ ಕೆಲಸಕ್ಕೆ ಹೋಗೋದಿಲ್ಲ. ದಿನ ದುಡ್ತಾ ಇರ್ಬೇಕಾದ್ರೆ ಧಾನ್ಯಗಳ ಬೆಲೆ ಗಗನಕ್ಕೇರುತ್ತೆ. ಕೊಂಚ ದಿನಗಳಲ್ಲೇ ವರುಡನ ಕೃಪೆಯಿಂದ ಮಳೆ ಚೆನ್ನಾಗಾಗತ್ತೆ. ರೈತರು ತುಂಬ ಬೆಳೆಗಳನ್ನು ಚೆನ್ನಾಗಿ ಬೆಳೀತಾ, ವರ್ಷ ಬೆಳೆಗಳು ತುಂಬ ಅಂದರೆ ಹೇರಳವಾಗಿ ಬರುತ್ತೆ. ಆಗ ಬೆಳೆಗಳ ಧಾನ್ಯಗಳ ಬೆಲೆ ತುಂಬಾ ಕುಸಿದು ಬಿಡುತ್ತೆ. 4 ಆಣೆಗೊಂದು ಸೇರು 8 ಆಣೆಗೊಂದು ಸೇರು ಲೆಕ್ಕಾಚಾರಕ್ಕೆ ಬಂದ್ಬಿಡುತ್ತೆ. ಭಗವಂತ ಬಡವರನ್ನು ಸಹ ಬಡವರ ಮೊರೆಯನ್ನು ಸಹ ಆಲಿಸ್ತಾನೆ ಸ್ನೇಹಿತರೆ. ಒಂದು ವರ್ಷ ನಮಗೆ ತುಂಬ ಬೆಳೆಗಳು ಬಂದು ಆವಾಗ ಬೆಲೆ ಕುಸಿತ ಆಗುತ್ತೆ. ಇದರಿಂದ ನಮ್ಮಂಥವರೆಲ್ಲ ಮಧ್ಯಮ ವರ್ಗದ ಜನರೆಲ್ಲ ಬದುಕ್ತೀವಿ. ಹಾಗೆ ಒಮ್ಮೊಮ್ಮೆ ಬರಗಾಲ ಉಂಟಾಗ್ಬಿಡುತ್ತೆ. ಆವಾಗಲೂ ಸಹ ನಾವು ವ್ಯಥೆ ಪಡಬೇಕಾಗತ್ತೆ. ಎಲ್ಲ ಇಲ್ಲಿ ನಮ್ಮ ಕರ್ಮಕ್ಕನುಸಾರವಾಗಿ ನಮಗೆ ಫಲಗಳು ಸಿಗೋದು. ನಾವು ಯಾವ ಅಪೇಕ್ಷೆಗಳನ್ನು ಪಟ್ಟು ಬೀಜವನ್ನು ಬಿತ್ತುತ್ತಾ ಹೋಗ್ತೀವೋ ಅದೇ ರೀತಿ ಫಲಗಳೇ ನಮಗೆ ಸಿಗ್ತವೆ. ಅದೇ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಜೀವನ ಸಾಗಿಸೋ ಬೀಜಗಳನ್ನೇ ನಾವು ಬಿತ್ತುತ್ತಾ ಹೋದರೆ ಅದಕ್ಕೆ ತಕ್ಕ ಹಾಗೆ ಫಲಗಳನ್ನು ನಾವು ಪಡಿತಾ ಹೋಗ್ತೀವಿ. ನಾವು ಅನ್ಕೋಬೋದು ಈಗಿನ ಕಾಲದಲ್ಲಿ ಇದು ಸುಳ್ಳು, ಆ ರೀತಿಯೆಲ್ಲ ಬದುಕಕ್ಕಾಗಲ್ಲ ಅಂತೇಳಿ ನಾವು ಅನ್ಕೋಬೋದು. ಎಷ್ಟೇ ಶ್ರೀಮಂತರಾದ್ರೂ ಸಹ ಒಂದೊಂದೇ ನೆಲಕ್ಕೆ ಕಚ್ಚಿಬಿಡ್ತಾರೆ, ಎಷ್ಟೇ ಬಡವರಾಗಿದ್ರೂ ಸಹ ಒಮ್ಮೊಮ್ಮೆ ಶ್ರೀಮಂತರಾಗ್ಬಿಡ್ತಾರೆ. ಇದಕ್ಕೇನು ಹೇಳ್ತೀರಾ ಅಲ್ವಾ? ಎಲ್ಲ ಅದೃಷ್ಟ ಯೋಗಗಳು ಕೂಡಿ ಬರಬೇಕು ಅಂದರೆ ನಾವು ಅದಕ್ಕೆ ಅರ್ಹತೆಗಳನ್ನು ಪಡ್ಕೊಳ್ತಾನೆ ಹೋಗಬೇಕು. ಜೀವನ ಇಡೀ ಪಾಠ ಇದ್ದ ಹಾಗೆ. ಆ ಪಾಠವನ್ನು ಕಲಿತಾ ನಾವು ಒಳ್ಳೊಳ್ಳೆ ಉತ್ತರಗಳನ್ನು ಕೊಡ್ತಾ ಹೋದರೆ ಅದಕ್ಕೆ ತಕ್ಕ ಫಲಗಳೇ ನಮಗೆ ಸಿಗುತ್ತೆ. ನಾವು ಎಲ್ಲ ಪರೀಕ್ಷೆಯಲ್ಲೂ ಪಾಸ್ ಆಗ್ತಾ ಹೋದರೆ ನಾವು ಅದಕ್ಕೆ ತಕ್ಕದಾದ ಒಂದು ಯೋಗ ಅರ್ಹತೆಯನ್ನು ಪಡ್ಕೊಳ್ತೀವಿ. ಆಗ ನಮಗೆ ಭಗವಂತ ಆ ಅದೃಷ್ಟವನ್ನು ಕೊಡ್ತಾರೆ ಸ್ನೇಹಿತರೆ. ಜೀವನ ಬಹಳ ಸರಳವಾಗಿದೆ, ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಅದನ್ನು ನಾವು ಕ್ಲಿಷ್ಟವಾಗಿಸ್ತಾ ಇದ್ದೀವಿ ಅಷ್ಟೇ. ಬಹಳ ಸಹಜವಾಗಿದೆ. ನಾವಿವತ್ತು 1000 ರೂಪಾಯಿನೇ ದುಡಿದು ತಂದ್ರೂ ನಮಗೆ ಸರಳವಾದ ಜೀವನ ನಡೆಸ್ತೀವಿ ಅಂದರೆ ಕನಿಷ್ಠ ಪಕ್ಷ ನಾವು ಅದರಲ್ಲಿ 500 ರೂಪಾಯಿನ ಎತ್ತಿಡ್ಬೋದು. ಇಲ್ಲಪ್ಪ ನಮಗೆ ನಾವು ಐಷಾರಾಮಿ ಜೀವನ ನಡೆಸ್ತಾ ಇದ್ದೀವಿ, ನಮಗೆ ಇನ್ನೊಬ್ಬರನ್ನ ನೋಡಿ ನಾವು ಬದುಕೋ ರೀತಿನ ಬದಲಾಯಿಸ್ಕೊಂಡಿದ್ದೀವಿ ಅಂದಾಗ ಏನಾಗುತ್ತೆ, ನಮ್ಮ ಇಚ್ಛೆಗಳಿಗೆ ಒಂದು ಕೊನೆ ಅನ್ನೋದೇ ಇರಲ್ಲ. ಇದು ಬೇಕು ಅದು ಬೇಕು. ಇವತ್ತಿನ ದಿನಕ್ಕೆ ಒಂದು 1000 ರೂಪಾಯಿ ತಂದಿದ್ರು ಅದು ಸಾಲಲ್ಲ ನಮಗೆ. ಆ 1000 ರೂಪಾಯಿ ಜೊತೆಗೆ ನಾವು ಇನ್ನೂ 2000 ರೂಪಾಯಿ ಸಾಲ ಮಾಡ್ತೀವಿ. ಈ ರೀತಿ ಮನೋಭಾವನೆ ಉಂಟಾಗ್ಬಿಡುತ್ತೆ ಸ್ನೇಹಿತರೆ. ಹಾಗಿದೆ ಬಾಬಾರವರು ಹೇಳೋದು ಹಾಗೆ, 1000 ರೂಪಾಯಿ ದುಡಿತಾ ಇದೆಯಾ ಅದನ್ನೇ 500 ರೂಪಾಯಿ ಚೆನ್ನಾಗಿ ಊಟ ಮಾಡು, ತಿನ್ನು, 500 ರೂಪಾಯಿ ಎತ್ತಿಡು ಸಾಕು ಅಂತ ಹೇಳೋ ಪರಿಯಾಗಿದೆ ಸ್ನೇಹಿತರೆ. ಅದು ಬಿಟ್ಟು ಅತಿ ಆಸೆ ಮಾಡಬೇಡ ಅಂತ ಬಾಬಾ ಹೇಳ್ತಾ ಇರೋದು. ಏನು ದಾಮು ಅಣ್ಣನಿಗೆ ಆ ಥರ ಸ್ನೇಹಿತ ಹೇಳಿದ್ನಲ್ಲ, ವ್ಯಾಪಾರದಲ್ಲಿ ತುಂಬ ಹೆಚ್ಚು ಲಾಭ ಬರುತ್ತೆ ಅಂತೇಳಿ, ಅವನು ಕೂಡ ಆ ವ್ಯಾಪಾರವನ್ನು ಮಾಡಿ ಕೈ ಸುಟ್ಕೊಂಡು ನಷ್ಟವನ್ನು ಅನುಭವಿಸ್ತಾನೆ ಜೀವನದಲ್ಲಿ. ಬಾಬಾನನ್ನ ಸಂಪೂರ್ಣವಾಗಿ ನಂಬಿ ದೃಢ ವಿಶ್ವಾಸ ಇಟ್ಟಿದ್ನಲ್ಲ ದಾಮು ಅಣ್ಣ, ಸಂಪತ್ತು ಗಳಿಸಲು ಹೋಗಿ ವಿಪತ್ತಿನ ಬಾಯಿಗೆ ನುಗ್ಗು ನುರಿಯಾಗಲಿದ್ದ ತನ್ನನ್ನು ಕಾಪಾಡಿದ ಬಾಬಾರವರನ್ನ ನೆನೆದು ಹನಿಗಣ್ಣಾಗ್ತಾನೆ. ಅಂದರೆ ಹಣ್ಣಾದಂಗೆ ಆಗ್ತಾನೆ, ಪರಿಪಕ್ವತೆಯನ್ನು ಪಡಿತಾನೆ. ಅಪ್ಪ ಬಾಬಾ, ನಾನು ಏನೋ ಒಂಥರ ಮೋಹಕ್ಕೆ ಸಿಲುಕಿ ಏನೇನೋ ಮಾಡ್ತಾ ಇದ್ದೆ ನನ್ನ ಜೀವನದಲ್ಲಿ. ನಿನ್ನನ್ನು ಸ್ಮರಿಸಿ ನಿನ್ನ ವಿಚಾರದ ನೀನು ಹೇಳಿದ ಮೇಲೆ ನಾನು ಮಾಡೋದಂಥ ತೀರ್ಮಾನ ತಗೊಂಡಿದ್ದಕ್ಕೆ ಇವತ್ತು ನನಗೆ ಎಲ್ಲದೂ ಒಳ್ಳೆಯದಾಯಿತು. ನಾನು ಅಂತಹ ದೊಡ್ಡ ನಷ್ಟವನ್ನು ಅನುಭವಿಸೋದ್ರಿಂದ ಹೊರಗೆ ಬಂದೆ, ಅಂತಹ ನಷ್ಟ ಹೊಂದೋದ್ರಿಂದ ಹೊರಗೆ ಬಂದೆ. ಇಲ್ಲ ಅಂದರೆ ನನ್ನ ಕೈಯಲ್ಲಿರೋ ದುಡ್ಡನ್ನು ಕಳ್ಕೊಂಡು ಮನಃಶಾಂತಿಯನ್ನು ಕಳ್ಕೊಂಡು ಜೀವನದಲ್ಲೇ ನಾನು ಒತ್ತಡಕ್ಕೆ ಸಿಲುಕಿ ನರಳಾಡಿ ಸಾಯಬೇಕಾಗಿತ್ತು ಅಂತ ಹೇಳಿ ಅಲ್ಲಿಂದನೇ ಕೃತಜ್ಞತೆಯನ್ನು ಅರ್ಪಿಸ್ತಾನೆ ಸ್ನೇಹಿತರೆ. ಇನ್ನೂ ಬಾಬಾನಲ್ಲಿ ದಾಮೋಣ್ಣನಿಗೆ ಭಕ್ತಿ ದೃಢವಾಗುತ್ತೆ, ನಂಬಿಕೆ ಹೆಚ್ಚಾಗುತ್ತೆ. ಜೀವನ ಪರ್ಯಂತ ಗುರು ಋಣದಲ್ಲೇ ಗುರು ಕರುಣೆಯಲ್ಲೇ ತನ್ನ ಆಯುಷ್ಯವನ್ನು ಕಳಿತಾನವನು. ಅಂದರೆ ಅವ್ರು ಏನು ಹೇಳ್ತಾರಲ್ಲ ಅದರ ಪ್ರಕಾರನೇ ಅವನ ಜೀವನದಲ್ಲಿ ನಡೀತಾನೆ ಸ್ನೇಹಿತರೆ. ಈ ಜಗತ್ತೇ ಕಾಸರ್ನನ್ನು ಉತ್ತೇಜಿಸುತ್ತೆ. ಅಂದರೆ ಇಡೀ ಜಗತ್ತೇ ಅವನಿಗೆ ಅದು ಮಾಡು ಇದು ಮಾಡು, ನಿನ್ನ ಹತ್ರ ಹಣ ಇದೆ ಅಂತೇಳಿ ಎಷ್ಟೇ ಉತ್ತೇಜನ ನೀಡಿದ್ರು ಪ್ರೇರಣೆ ನೀಡಿದ್ರು ಅವರು ಮಾತ್ರ ಬಾಬಾರವರ ಉತ್ತೇಜನ ಸಿಗದಿದ್ರೆ ಯಾವ ಕಾರಣಕ್ಕೂ ಅವನು ಆ ಕೆಲಸವನ್ನು ಮಾಡ್ತಿರ್ಲಿಲ್ಲ. ಹಾಗಾಗಿ ಅವನು ಒಂದು ಒಳ್ಳೆಯ ನಿಷ್ಕಲ್ಮಶ ಭಾವದ ದೃಢತೆಗೆ ಭಕ್ತಿಗೆ ವಿಶ್ವಾಸಕ್ಕೆ ಬಾಬಾ ಸಂಪೂರ್ಣವಾಗಿ ಒಲಿದಿದ್ರು. ಹಾಗೆ ಕಾಸರ್ ಬದುಕಿನುದ್ದಕ್ಕೂ ಕೃತಾರ್ಥನಾದ ಅವನು ಒಳ್ಳೆಯ ಜೀವನವನ್ನೇ ಸಾಗಿಸಿದ ಸ್ನೇಹಿತರೆ. ಬಾಬಾರವರ ಕರುಣೆ ಅಂದರೆ ಇದೇ ಸ್ನೇಹಿತರೆ. ಹಂತದಲ್ಲೂ ಮನಸ್ಸನ್ನ ಸ್ಥಿರವಾಗಿಟ್ಕೊಳ್ರಿ, ಆಗ ನೀವು ಜೀವನದಲ್ಲಿ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಇದ್ರಲ್ಲ ಅದು ತನ್ನಿಂದ ತಾನೇ ಸಾಧಿಸಲ್ಪಡುತ್ತದೆ ಅಂತ ಬಾಬಾ ಹೇಳುವ ಪರಿಯಾಗಿದೆ.
ಬಾಬಾ ಅದು ಕೊಡಲಿಲ್ಲ ಇದು ಕೊಡಲಿಲ್ಲ, ನಾನು ಎಷ್ಟು 2 ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀನಿ ಅಂತ ಹೇಳೋದು ದೊಡ್ಡದಲ್ಲ. ನಾವು 2 ವರ್ಷದಿಂದ ಯಾವ ರೀತಿ ನಾವು ಅರ್ಹರಾಗಿದ್ದೀವಿ, ಬಾಬಾರ ಆಶೀರ್ವಾದವನ್ನು ಪಡೀಲಿಕ್ಕೆ ನಾವು ಯಾವ ರೀತಿ ಅರ್ಹತೆನ ಪಡ್ಕೊಂಡಿದ್ದೀವಿ ಅನ್ನೋದನ್ನು ನಾವು ತೋರಿಸ್ಬೇಕಾ. ನಾವು ಬದಲಾಗಿದ್ದೀವಾ? ಇಲ್ಲ ಸುಮ್ಮನೆ ಬೆಳಗ್ಗೆ ಎದ್ದು ಏನು ಮಾಡ್ತಾ ಇರ್ತೀವಲ್ಲ ಅದೇ ಮಾಡ್ತಾ ಇರ್ತೀವಿ, ಅದೇ ಬೈತಾ ಇರ್ತೀವಿ, ಅದೇ ಥರ ಗೋಳಾಟದಲ್ಲಿ ನರಳಾಡ್ತಿರ್ತೀವಿ, ಅದೇ ಥರ ಇನ್ನೊಬ್ಬರಿಗೆ ಮಾತಾಡ್ತಾ ಇರ್ತೀವಿ, ಅದೇ ಥರ ಕೆಟ್ಟ ದಾರಿಯೇ ಹಿಡಿದಿರ್ತೀವಿ, ಕೆಟ್ಟ ಆಲೋಚನೆಗಳನ್ನೇ ಮಾಡ್ತಾ ಇರ್ತೀವಿ, ಗುರು ನಿಂದನೆ ಮಾಡ್ತಾ ಇರ್ತೀವಿ, ದೇವರನ್ನ ನಿಂದಿಸ್ತಿರ್ತೀವಿ, ಈ ರೀತಿ ಎಲ್ಲ ಕೆಲಸ ಮಾಡ್ತೀವಿ. 2 ವರ್ಷದಿಂದ ನಾನು ಬಾಬಾನ ಪೂಜೆ ಮಾಡ್ತಾ ಇದ್ದೆ, ಆದರೂ ಕೂಡ ಬಾಬಾ ನನ್ನ ಜೀವನದಲ್ಲಿ ಏನು ಚಮತ್ಕಾರನೇ ಮಾಡಲಿಲ್ಲ ಅಂತ ಹೇಳಿ ನಾವು ಅನ್ನೋದು ಸರಿಯಾಗಲ್ಲ ಸ್ನೇಹಿತರೆ. ನಾವು ನಮ್ಮನ್ನು ಸಂಪೂರ್ಣವಾಗಿ ಬದಲಾಯಿಸ್ಕೋಬೇಕು. ನಾವು ಬಾಬಾನಲ್ಲಿ ಪ್ರಾರ್ಥನೆ ಮಾಡ್ತಿದ್ವಿ, ಬಾಬಾ ನಡೆಗೆ ಸಾಗಿದ್ದೀವಿ ಅಂದರೆ ನಾವು ಏನು ಕೇಳ್ತೀವೋ ಅದನ್ನೆಲ್ಲ ಕೊಡಲಿಕ್ಕೆ ಬಾಬಾ ಸಿದ್ಧರಿದ್ದಾರೆ. ಆದರೆ ಅದನ್ನು ಪಡ್ಕೊಳ್ಳೋ ಅರ್ಹತೆಯನ್ನು ನಾವು ಪಡ್ಕೊಂಡಿದ್ದೀವಿ ಅನ್ನೋದನ್ನು ನಾವು ಮೊದಲು ಮನದಟ್ಟು ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಮ್ಮ ಮನಸ್ಸಿನ ಇಚ್ಛೆಗಳು ಈಡೇರ್ತಾ ಹೋಗ್ತವೆ ಸ್ನೇಹಿತರೆ. ಪರಿಪೂರ್ಣವಾಗಿ ಎಷ್ಟೋ ಜನ ಬದಲಾಗಿದ್ದಾರೆ. ಅದಕ್ಕೆ ತಕ್ಕ ಹಾಗೆ ಬಾಬಾನಿಂದ ಪವಾಡಗಳನ್ನು ಅನುಭವಿಸ್ತಾ ಇದ್ದಾರೆ, ಅವರ ಲೀಲೆಗಳನ್ನು ಕಾಣ್ತಾ ಇದ್ದಾರೆ. ಅವ್ರ ಜೊತೆಗೆ ಬಾಬಾ ಅವ್ರ ಜೊತೆಗಿದ್ದು ಸದಾ ಅವರಿಗೆ ರಕ್ಷಣೆಯನ್ನು ನೀಡ್ತಾ ಇದ್ದಾರೆ. ಮೋಸ ವಂಚನೆಯಿಂದ ಅವ್ರನ್ನ ಕಾಪಾಡ್ತಾ ಇದ್ದಾರೆ. ಎಲ್ಲೇ ಹೋದರೂ ರಕ್ಷಣೆ ಮಾಡ್ತಾ ಇದ್ದಾರೆ. ಅದೇ ಒಂದು ಕ್ಷಣ ಅರೆ ಕ್ಷಣ ಬಾಬಾನಲ್ಲಿ ಮನಸ್ಸು, ಮರುಕ್ಷಣ ಕಂಡೋರ್ ಬಗ್ಗೆ ವಿಚಾರ, ಅರೆ ಕ್ಷಣ ಬಾಬಾನಲ್ಲಿ ಮನಸ್ಸು, ಮತ್ತೆ ಅದೇ ಉದಾಸೀನತೆ, ಅದೇ ನೋವು, ಅದೇ ನಿರಾಸೆ, ಏನ್ ಮಾಡಬಲ್ರಿ ಇವರು ಅನ್ನೋ ಮತ್ತೆ ಅಪನಂಬಿಕೆ, ಅನುಮಾನವನ್ನ ನಾವು ವ್ಯಕ್ತಪಡಿಸ್ತಾ ಹೋದ್ರೆ ಖಂಡಿತವಾಗಿಯೂ ನಾವು ಯಾವುದೇ ರೀತಿ ಫಲಗಳನ್ನ ಜೀವನದಲ್ಲಿ ಪಡೀಲಿಕ್ಕೆ ಸಾಧ್ಯವಿಲ್ಲ ಸ್ನೇಹಿತರೆ. ಅವರ ಸಂದೇಶದ ರೀತಿ ನೀತಿ ಬಹಳ ಸರಳವಾಗಿರ್ತಿದ್ವು. ಅರ್ಥ ಮಾಡ್ಕೊಂಡವರಿಗಷ್ಟೇ ಅವು ಅರ್ಥವಾಗ್ತವೆ. ಅರ್ಥ ಮಾಡ್ಕೊಂಡವರು ಜೀವನದಲ್ಲಿ ಒಂದೊಂದೇ ಮೆಟ್ಟಿಲುಗಳನ್ನು ಹತ್ತುತ್ತಾ ತಮ್ಮ ಒಂದು ನಿರ್ದಿಷ್ಟವಾದ ಗುರಿಯನ್ನ ಯಶಸ್ಸನ್ನ ತಲುಪ್ತಾರೆ, ನೆಮ್ಮದಿಯ ಜೀವನವನ್ನ ಪರಿಕ್ರಮಿಸ್ತಾರೆ. ಅದೇ ಯಾವತ್ತೂ ಅನುಮಾನ ಪಡ್ಕೊಂಡು ಅಸಂಬದ್ಧ ವಿಚಾರಗಳನ್ನೇ ತಲೆಗೆ ಹಾಕೊಂಡು ನಿರಾಸೆಯನ್ನೇ ಮೂಡಿಸ್ಕೊಳ್ತಾ ಇದ್ರೆ ನಾವು ಏನನ್ನ ಬಿತ್ತುತ್ತಾ ಇದೀವೋ ಅದನ್ನೇ ಪಡ್ಕೊಳ್ತೀವಿ ಸ್ನೇಹಿತರೆ. ಈಗೆಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.